ವಾರ್ತೆಗಳ ಪ್ರಾಯೋಜಕರು ದಿನಾಂಕ 19/5/2021 ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ಸನ್ಮಾನ್ಯ ಶ್ರೀ ಎ ವಸಂತ್ ಕುಮಾರ್ ಅವರು 58ನೇ ವಸಂತಕ್ಕೆ ಪಾದಾರ್ಪಣೆ ಮಾಡಿದ ಶ್ರೀಯುತರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ಎ ವಸಂತ್ ಕುಮಾರ್ ಅಭಿಮಾನಿಗಳ ಬಳಗ, ರಾಯಚೂರು ಹಾಗೂ ರಾಯಚೂರು ಗ್ರಾಮೀಣ ಕ್ಷೇತ್ರ. ರಮೇಶ್ ಹೊಸ್ಲಿ, ಕಾಂಗ್ರೆಸ್ ಯುವ ಮುಖಂಡರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಆಸಕ್ತಿ ಮತ್ತು ನುರಿತ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ 1 ಲಕ್ಷ ಸಿಬ್ಬಂದಿ ಕರ್ನಾಟಕಕ್ಕೆ ನಾವು ಒದಗಿಸಬೇಕಾಗಿದೆ. ಈಗಾಗಲೇ 500 ಜನ ಪ್ಯಾರಾಮೆಡಿಕಲ್ ಸಿಬ್ಬಂದಿ ರಾಯಚೂರು ಜಿಲ್ಲೆಯಾದ್ಯಂತ ನಮ್ಮ ಕಾಲೇಜಿನಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ತಕ್ಷಣದಲ್ಲಿ ನಮ್ಮ ಕಾಲೇಜಿನಿಂದ 10 ಜನ ನರ್ಸಿಂಗ್ ಸಿಬ್ಬಂದಿ ಮನೆಗೆ ಹೋಗಿ ಅವರ ಕಾಯಿಲೆಗಳನ್ನು ವೈದ್ಯರು ಪ್ರಿಸ್ಕ್ರೈಬ್ ಮಾಡಿರ್ತಕ್ಕಂಥ ಮೆಡಿಸಿನ್ ಆಗಿರ್ಬೋದು, ಸಲೈನ್ ಆಗಿರ್ಬೋದು, ಇತರೆ ಸೇವೆಗಳನ್ನು ಕೊಟ್ಟು ವಾಪಸ್ ಬರಲಿದ್ದಾರೆ. ರಾಯಚೂರಿನ ಜನತೆ ಅವರು ತಮ್ಮ ಸೇವೆಗೆ ಅವಕಾಶ ಮಾಡಿಕೋಬೇಕು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. Visit beside Ganj Kalyana Mandap, Ganj Road, Raichur. AMS Computers, Sales and Service, 0% EMI Bajaj Finance available. AMS Computers, Sales and Service, beside SBI Bank, Station Road, Raichur. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ. ಬೆನ್ ಎಲ್ಜಿ, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಶ್ರೀ ಕೃಷ್ಣ ದೇವರಾಯ ಇ ಟೆಕ್ನೋ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಪ್ರವೇಶಗಳು ಪ್ರಾರಂಭ. ಶಿಶು ವಿಹಾರ, ನರ್ಸರಿ, LKG ಮತ್ತು UKG ತರಗತಿವರೆಗೆ. ಶ್ರೀ ಕೃಷ್ಣ ದೇವರಾಯ ಇ ಟೆಕ್ನೋ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಎ ಪಾಪರೆಡ್ಡಿ ರೈಸ್ ಮಿಲ್ ಪಕ್ಕದಲ್ಲಿ, ಅಗ್ರಿಗೋಲ್ಡ್ ಲೇಔಟ್, ಗದ್ವಾಲ್ ರೋಡ್, ದೇವಿನಗರ್, ರಾಯಚೂರು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ, ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. कड़ाईचूर MS फंक्शन हॉल शादी ब्याह, एंगेजमेंट, बर्थडे पार्टी और दूसरे फंक्शंस, अदर प्रोग्राम्स के लिए काफी बड़ी जगह में बनाया गया है. नियर हबीबिया मस्जिद, LBS नगर, चंद्रबंडा रोड, रायचूर. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಖರೀದಿಗೆ ಮುಗಿಬಿದ್ದ ಜನ, ಮಾರುಕಟ್ಟೆಯಲ್ಲಿ ಸಂಚಾರ ಅಸ್ತವ್ಯಸ್ತ, ಸೋಂಕು ಹರಡುವ ಆತಂಕ. ತರಕಾರಿ ಖರೀದಿಗೆ ಜನರ ನೂಕುನುಗ್ಗಲು. ಸಮಯ ಮೀರಿ ಸಂಚರಿಸಿದವರಿಗೆ ಪೊಲೀಸರಿಂದ ಲಾಠಿ ರುಚಿ. ವೈದ್ಯನೆಂದು ಹೇಳಿಕೊಂಡು ಪೊಲೀಸರೊಂದಿಗೆ ವಾಗ್ವಾದ. ಹಟ್ಟಿ ಚಿನ್ನದ ಗಣಿಗೆ ಸಚಿವ ಮುರುಗೇಶ್ ನಿರಾಣಿ ಭೇಟಿ. ಸೈನೈಡ್ ಮಣ್ಣು ತೆರವಿಗೆ ಅಧ್ಯಯನ ವರದಿ ತಯಾರಿಸಲು ಸೂಚನೆ. ಗುಂಜೋಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಶಾಸಕ ಬಸನಗೌಡ ದದ್ದಲ್ ಭೇಟಿ. ದರ್ವೇಶರಿಗೆ ಆರ್ಥಿಕ ಪ್ಯಾಕೇಜ್ ನೀಡಲು ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ. ನಗರಸಭೆಯಿಂದ 18 ಕಡೆ ತರಕಾರಿ ಸ್ಥಳಗಳಲ್ಲಿ ವ್ಯವಸ್ಥೆ ಮಾಡಿಲ್ಲ. ಪೌರಾಯುಕ್ತರ ಸುಳ್ಳು ಮಾಹಿತಿ. ಮಹಾವೀರ್. ಕೊರೋನಾ ನಿಗ್ರಹಿಸುವಲ್ಲಿ ಜಿಲ್ಲಾಡಳಿತ ವಿಫಲ. ಉಸ್ತುವಾರಿ ಸಚಿವ, ನಗರ ಶಾಸಕರ ರಾಜೀನಾಮೆಗೆ ಸಿರಾಜ್ ಜಾಫ್ರಿ ಆಗ್ರಹ. ವಾರ್ಡ್ ನಂಬರ್ 28ರಲ್ಲಿ ಆಹಾರ ಪೊಟ್ಟಣ, ಮಾಸ್ಕ್ ವಿತರಣೆ. ಪೌರ ಕಾರ್ಮಿಕರಿಗೆ ಪಿಪಿ ಕಿಟ್ ಸೇರಿ ಇತರೆ ಸೌಲಭ್ಯ ನೀಡದ ಪೌರಾಯುಕ್ತರ ವಿರುದ್ಧ ಕ್ರಮಕ್ಕೆ ಆಗ್ರಹ.
ಮತ್ತು ಜಿಲ್ಲೆಯಲ್ಲಿ 539 ಜನರಲ್ಲಿ ಕೊರೋನಾ ಸೋಂಕು. ವಾರ್ತೆಗಳ ವಿವರ. ಕೊರೋನಾ ಸೋಂಕು ನಿಯಂತ್ರಿಸಲು ಜಾರಿಗೊಳಿಸಲಾಗಿರುವ ಲಾಕ್ಡೌನ್ ವ್ಯತಿರಿಕ್ತ ಪರಿಣಾಮ ಬೀರಲು ಕಾರಣವಾಗಿದ್ದು, ಇಂದು ಮಾರುಕಟ್ಟೆ ತುಂಬೆಲ್ಲ ಜನವೋ ಜನ ಸೇರಿದ್ದು ಸೋಂಕು ಹೆಚ್ಚಳವಾಗುವ ಆತಂಕಕ್ಕೆ ಕಾರಣವಾಗಿದೆ. ಕೊರೋನಾ ಸೋಂಕು ನಿಯಂತ್ರಿಸಲು ಜಾರಿಗೊಳಿಸಲಾಗಿರುವ ಲಾಕ್ಡೌನ್ ವ್ಯತಿರಿಕ್ತ ಪರಿಣಾಮ ಬೀರಲು ಕಾರಣವಾಗಿದ್ದು, ಇಂದು ಮಾರುಕಟ್ಟೆ ತುಂಬೆಲ್ಲ ಜನವೋ ಜನ ಸೇರಿದ್ದು ಸೋಂಕು ಹೆಚ್ಚಳವಾಗುವ ಆತಂಕಕ್ಕೆ ಕಾರಣವಾಗಿದೆ. 3 ದಿನಗಳ ನಂತರ ಕಿರಾಣಿ ಸೇರಿದಂತೆ ನಿತ್ಯ ವಸ್ತುಗಳ ಖರೀದಿಗೆ ಅವಕಾಶ ನೀಡಿದ್ದರಿಂದ ಸಿಗುತ್ತದೆಯೋ ಇಲ್ಲವೋ ಎಂಬ ಧಾವಂತದಲ್ಲಿ ಸಾವಿರಾರು ಜನರು ಮಾರುಕಟ್ಟೆಗೆ ಲಗ್ಗೆ ಇಟ್ಟು ಪರಿಣಾಮ ಎಲ್ಲವೂ ಅಸ್ತವ್ಯಸ್ತಕ್ಕೆ ಕಾರಣವಾಯಿತು. ಜನ ಸಂಚರಿಸಲು ಆಗದೇ ಇರುವಾಗ ವಾಹನಗಳನ್ನು ತಂದ ಜನರಿಂದ ಮಾರುಕಟ್ಟೆ ಜಾಮ್ ಆಗಲು ಕಾರಣವಾಯಿತು. ಖರೀದಿಗೆ ನೂಕುನುಗ್ಗಲು ಏರ್ಪಟ್ಟು ಪರಿಣಾಮ ಕೋವಿಡ್ ಎಚ್ಚರಿಕೆಯೇ ಮಾಯವಾಗಲು ಕಾರಣವಾಯಿತು. ಮಾರುಕಟ್ಟೆ ನಾಡಿ ಮಿಡಿತ ಅರಿತ ವರ್ತಕರು ಕಿರಾಣಿ ತರಕಾರಿ ಬೆಲೆಯನ್ನು ದುಬಾರಿ ಬೆಲೆ ಮಾರಾಟ ಮಾಡಲು ಕಾರಣವಾಯಿತು. ಜನರು ಮುಂದೆ ಸಿಗುವುದಿಲ್ಲ ಎಂಬ ಆತಂಕದಿಂದ ಸಿಕ್ಕ ಬೆಲೆ ಖರೀದಿ ಮಾಡಲು ಮುಗಿಬಿದ್ದಿದ್ದರು. ಸರಫ್ ಬಜಾರದಿಂದ ಹಿಡಿದು ಮಹಾವೀರ ವೃತ್ತದ ರಸ್ತೆ ಸಂಚರಿಸಲು ಆಗದ ಸ್ಥಿತಿ ನಿರ್ಮಾಣವಾಯಿತು. ಪಟೇಲ್ ರಸ್ತೆಯಲ್ಲಿಯೂ ಇದೇ ಸ್ಥಿತಿ. ಇನ್ನು ಮಹಿಳಾ ಸಮಾಜದಲ್ಲಿ ತರಕಾರಿ ಮಾರುಕಟ್ಟೆ ಸ್ಥಾಪಿಸಲಾಗಿದ್ದು ಖರೀದಿಗೆ ಮುಗಿಬಿದ್ದು ನೂಕುನುಗ್ಗಲು ಏರ್ಪಟ್ಟಿತು. ಜನರ ಗದ್ದಲದಿಂದ ಮಹಿಳಾ ಸಮಾಜ ಗೇಟ್ ಮುರಿದು ಬೀಳುವಂತಾಯಿತು. ಚಂದ್ರಮೌಳೇಶ್ವರ, ನೇತಾಜಿ ನಗರ್, ತೀನ್ ಕಂದಿಲ್, ಸೂಪರ್ ಮಾರ್ಕೆಟ್, ಮಹಾವೀರವೃತ್ತ, ಹರಿಹರ ರಸ್ತೆಗಳಲ್ಲಿ ಸಂಚರಿಸಲಾಗದ ಸ್ಥಿತಿಯಿಂದ ಜನರು ಮಾರುಕಟ್ಟೆಯಲ್ಲಿ ಸಿಲುಕಿ ಹೊರಬರಲು ಪರದಾಡಬೇಕಾದ ಸ್ಥಿತಿ ನಿರ್ಮಾಣವಾಯಿತು. ಜನರನ್ನು ಯಾವುದೇ ವ್ಯವಸ್ಥೆ ಇಲ್ಲದೆ ಇರುವುದು, ಜನರಲ್ಲಿ ಕೊರೋನಾ ಭಯವಿಲ್ಲದೆ ಖರೀದಿ ಮುಖ್ಯವಾಗುವುದು ಸಮಸ್ಯೆಯಾಗಿ ಪರಿಣಮಿಸಿತು. ಲಾಕ್ಡೌನ್ ಮೂಲಕ ಜನಸಂದಣಿ ನಿಯಂತ್ರಿಸುವ ಉದ್ದೇಶವೇ ಮಾಯವಾಗಲು ಕಾರಣವಾಯಿತು. ಮಾರುಕಟ್ಟೆಯಲ್ಲಿ ಜನರು ಸೇರುವುದನ್ನು ತಡೆಯಲು ಪರ್ಯಾಯ ವ್ಯವಸ್ಥೆಗೆ ಜಿಲ್ಲಾಡಳಿತ ಮುಂದಾಗಬೇಕಿದೆ. ಜನರು ಸೇರುವುದನ್ನು ತಡೆಯಲು ಆಯಾ ಏರಿಯಾಗಳಲ್ಲಿಯೇ ವ್ಯವಸ್ಥೆ ಮಾಡಬೇಕಿದೆ. ಇಲ್ಲದೆ ಹೋದಲ್ಲಿ ಲಾಕ್ಡೌನ್ ಅರ್ಥವೇ ಕಳೆದುಕೊಳ್ಳಲಿದೆ. ಬೆಲೆ ನಿಯಂತ್ರಣಕ್ಕೆ ರಚಿತವಾದ ಸಮಿತಿಗಳು ನಿಗಾವಹಿಸಬೇಕಿದೆ. ನಗರಸಭೆ ಆಡಳಿತ ಎಚ್ಚರಿಕೆ ಕ್ರಮಗಳಿಗೆ ಮುಂದಾಗಬೇಕಿದೆ. ಮಾಂಸ ಖರೀದಿಗೂ ಜನರು ಮುಗಿಬಿದ್ದಿದ್ದರಿಂದ ನಿಯಂತ್ರಣವೇ ಇಲ್ಲದಂತಾಯಿತು. ಅಗತ್ಯ ವಸ್ತುಗಳಿಗೆ ದೊರೆತಿರುವ ಅವಕಾಶ ವ್ಯಾಪಕ ಉಲ್ಲಂಘನೆ ನಡೆಯಿತು. ಮಧ್ಯಾಹ್ನ 12 ಗಂಟೆವರೆಗೆ ಖರೀದಿಗೆ ಅವಕಾಶ ನೀಡಲಾಗಿದೆಯಾದರೂ ಜನ ನಿಯಂತ್ರಣ ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆ. ಲಾಕ್ಡೌನ್ ಜಾರಿಯಾದ ನಂತರವೂ ಅನಗತ್ಯ ಸಂಚರಿಸಿದವರಿಗೆ ಪೊಲೀಸರು ಲಾಠಿ ರುಚಿ ತೋರಿಸಿ ಬಿಸಿ ಮುಟ್ಟಿಸಿದರು. ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಶ್ರೀ ಹರಿಬಾಬು ತಪಾಸಣೆ ವೇಳೆಯಲ್ಲಿ ವೈದ್ಯ ಎಂದು ಹೇಳಿಕೊಂಡು ಬಂದಿದ್ದ ಶ್ರೀನಿವಾಸ್ ರಾವ್ ಎಂಬುವವರು ಪೊಲೀಸರೊಂದಿಗೆ ವಾಗ್ವಾದಕ್ಕಿಳಿದ ಘಟನೆ ಜರುಗಿದೆ. ಲಾಕ್ಡೌನ್ ಜಾರಿಯಾದ ನಂತರವೂ ಅನಗತ್ಯ ಸಂಚರಿಸಿದವರಿಗೆ ಪೊಲೀಸರು ಲಾಠಿ ರುಚಿ ತೋರಿಸಿ ಬಿಸಿ ಮುಟ್ಟಿಸಿದರು. ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಶ್ರೀ ಹರಿಬಾಬು ತಪಾಸಣೆ ವೇಳೆಯಲ್ಲಿ ವೈದ್ಯ ಎಂದು ಹೇಳಿಕೊಂಡು ಬಂದಿದ್ದ ಶ್ರೀನಿವಾಸ್ ರಾವ್ ಎಂಬುವವರು ಪೊಲೀಸರೊಂದಿಗೆ ವಾಗ್ವಾದಕ್ಕಿಳಿದ ಘಟನೆ ಜರುಗಿದೆ. ವೈದ್ಯರೆಂದು ಹೇಳಿದ್ದರಿಂದ ಗುರುತಿನ ಕಾರ್ಡ್ ನೀಡುವಂತೆ ಪೊಲೀಸರು ಕೇಳಿದರೆ ಯಾವುದೇ ಐಡೆಂಟಿ ಕಾರ್ಡ್ ತೋರಿಸದೇ ಇರುವುದರಿಂದ ಪೊಲೀಸರು ಸಂಚಾರಕ್ಕೆ ಅವಕಾಶ ನೀಡುವುದಿಲ್ಲ ಎಂದಾಗ ವಾಗ್ವಾದಕ್ಕಿಳಿದರು. ಗುರುತು ಪತ್ರ ನೀಡುವಂತೆ ಹೇಳಿದರೆ ಪ್ಯಾನ್ ಕಾರ್ಡು, ಎಟಿಎಂ ಕಾರ್ಡು ತೋರಿಸಿದ್ದರಿಂದ ಪೊಲೀಸರು ಸಂಚಾರಕ್ಕೆ ನಿರ್ಬಂಧಿಸಿದರು. ಸರ್ಕಾರಿ ವೈದ್ಯಾಧಿಕಾರಿಯಾಗಿದ್ದು ಸಂಚರಿಸುತ್ತಿರುವುದನ್ನು ತಡೆದಿರುವುದನ್ನು ಡಾಕ್ಟರ್ ಶ್ರೀನಿವಾಸ್ ವಿರೋಧಿಸಿದರು. ನೀವು ವೈದ್ಯರಾಗಿರುವುದಕ್ಕೆ ಯಾವುದಾದರೊಂದು ಕಾರ್ಡ್ ತೋರಿಸಿದರೆ ಮಾತ್ರ ಅವಕಾಶ ಮಾಡಿಕೊಡುವುದಾಗಿ ಎಎಸ್ಪಿ ಶ್ರೀ ಹರಿಬಾಬು ಹೇಳಿದರು. ಲಾಕ್ಡೌನ್ ಪರಿಸ್ಥಿತಿಯನ್ನು ಜಿಲ್ಲಾಧಿಕಾರಿಗಳು ನಗರದ ರಸ್ತೆಗಳಲ್ಲಿ ಸಂಚರಿಸಿ ಅವಲೋಕಿಸಿದರು.
ಅನಗತ್ಯ ಸಂಚರಿಸುತ್ತಿರುವವರನ್ನು ನಿರ್ಬಂಧಿಸುವಂತೆ ಪೊಲೀಸರಿಗೆ ಸೂಚನೆ ನೀಡಿದರು. ನಗರದ ವಿವಿಧ ರಸ್ತೆಗಳಲ್ಲಿ ವ್ಯಾಪಾರ ವಹಿವಾಟು ಸ್ಥಗಿತಗೊಳಿಸಿದ್ದರಿಂದ ಸಂಚಾರ ಮಧ್ಯಾಹ್ನ ನಂತರ ನಿಯಂತ್ರಣಕ್ಕೆ ಬಂದಿತು. ನಾನು ಏನು ಕೇಳ್ತಾ ಇದ್ದೀನಿ ತಮ್ಮದು ID ಕಾರ್ಡ್ ತೋರಿಸಿ ಅಂತ ಹೇಳ್ತಾ ಇದ್ದೀನಿ. ID ಕಾರ್ಡ್ ಕೇಳಬಾರ್ದು ಅಂದ್ರೆ ನಾವು ಡ್ಯೂಟಿ ಹೆಂಗೆ ಮಾಡಬೇಕು? ID ಕಾರ್ಡ್ ಕೇಳಿದ್ರೆ ತಪ್ಪ. ID ಕಾರ್ಡ್ ತೋರಿಸಿ ದಯಮಾಡಿ. ಪ್ಲೀಸ್ ಕೋಆಪರೇಟ್ ಸರ್. ಸರ್ ಐ ಆಮ್ ಗಿವಿಂಗ್ ಯು ರೆಸ್ಪೆಕ್ಟ್. ಪ್ಲೀಸ್ ಕೋಆಪರೇಟ್. ATM ಕಾರ್ಡ್ ನಡೆಯಲ್ಲ ಸರ್. ID ಕಾರ್ಡ್ ತೋರಿಸಿ. ನಮ್ದು ID ಕಾರ್ಡ್ ತೋರಿಸಿ ಸರ್. ನೀವು ಎಲ್ಲರೂ ವರ್ಕ್ ಮಾಡಿ, ಪ್ರೈವೇಟ್ ಎಲ್ಲರೂ ವರ್ಕ್ ಮಾಡಿ, ಕ್ಲಿನಿಕ್ ಇಟ್ಕೊಳ್ಳಿ, ಗೌರ್ಮೆಂಟಲ್ಲಿ ಕೆಲಸ ಮಾಡಿ, ನಮ್ಮ ಡಾಕ್ಟ್ರದ್ದು ಸರ್ಟಿಫಿಕೇಟ್ ತೋರಿಸಿ ಅಥವಾ ಏನಾದರೂ. ಸೊ ವಿತೌಟ್ ದಟ್ ಐ ಕೆನಾಟ್ ಅಕ್ಸೆಪ್ಟ್. ನಾವು ಇಷ್ಟೊಂದೆಲ್ಲ ಮಾತಾಡೋದು ನಾವು ಕೇಳಿದ್ಮೇಲೆ ID ಕಾರ್ಡ್ ಚೆಕ್ ಮಾಡಿಬಿಟ್ಟಿಲ್ಲ ಅಂದರೆ ನಮಗೇನಾಗುತ್ತದೆ? ಹಟ್ಟಿ ಚಿನ್ನದ ಗಣಿ ಕಂಪನಿಯಿಂದ ಸಂಸ್ಕರಣಗೊಂಡು ಹೊರಬರುವ ಸೈನೈಡ್ ಮಣ್ಣಿನ ತ್ಯಾಜ್ಯವನ್ನು ಅಂತಾರಾಷ್ಟ್ರೀಯ ಮಟ್ಟದ ಕಂಪನಿಗಳು ನಿರ್ವಹಿಸುವ ಕ್ರಮಗಳ ಕುರಿತು ಅಧ್ಯಯನ ನಡೆಸಿ ವರದಿ ನೀಡಿದ್ದಲ್ಲಿ ಅದರ ವಿಲೇವಾರಿ ಅವಕಾಶ ನೀಡಲಾಗುವುದು ಎಂದು ಗಣಿ ಮತ್ತು ಭೂ ವಿಜ್ಞಾನ ಸಚಿವ ಮುರುಗೇಶ್ ನಿರಾಣಿ ಹೇಳಿದರು. ಹಟ್ಟಿ ಚಿನ್ನದ ಗಣಿ ಕಂಪನಿಯಿಂದ ಸಂಸ್ಕರಣಗೊಂಡು ಹೊರಬರುವ ಸೈನೈಡ್ ಮಣ್ಣಿನ ತ್ಯಾಜ್ಯವನ್ನು ಅಂತಾರಾಷ್ಟ್ರೀಯ ಮಟ್ಟದ ಕಂಪನಿಗಳು ನಿರ್ವಹಿಸುವ ಕ್ರಮಗಳ ಕುರಿತು ಅಧ್ಯಯನ ನಡೆಸಿ ವರದಿ ನೀಡಿದ್ದಲ್ಲಿ ಅದರ ವಿಲೇವಾರಿಗೆ ಅವಕಾಶ ನೀಡಲಾಗುವುದು ಎಂದು ಗಣಿ ಮತ್ತು ಭೂವಿಜ್ಞಾನ ಸಚಿವ ಮುರುಗೇಶ್ ನಿರಾಣಿ ಹೇಳಿದರು. ಅವರು ಇಂದು ಡಂಪಿಂಗ್ ಯಾರ್ಡ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಹಟ್ಟಿ ಚಿನ್ನದ ಗಣಿ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕ ಪ್ರಕಾಶ್ ಮಾಹಿತಿ ನೀಡಿ, ಚಿನ್ನದ ಗಣಿಯಲ್ಲಿ ಕಳೆದ 70 ವರ್ಷಗಳಿಂದ ಸಂಗ್ರಹಗೊಂಡಿರುವ 70,000 ಮೆಟ್ರಿಕ್ ಟನ್ಗಳಷ್ಟು ನಿರುಪಯುಕ್ತ ತ್ಯಾಜ್ಯ ಸೈನೈಡ್ ಟೈಲಿಂಗ್ ಡಂಪ್ ಸಾಕಷ್ಟು ಸ್ಥಳವನ್ನು ಆಕ್ರಮಿಸಿಕೊಂಡಿದೆ. ಈಗಾಗಲೇ ಹಟ್ಟಿ ಚಿನ್ನದ ಗಣಿಗೆ ಸ್ಥಳದ ಅಭಾವ ಎದುರಾಗಿದ್ದು, ಸಂಗ್ರಹವಾಗಿರುವ ಈ ಟೈಲಿಂಗ್ ಡಂಪ್ಗಳನ್ನು ಸ್ಥಳಾಂತರಗೊಳಿಸುವುದರಿಂದ ಮುಂದಿನ ದಿನಗಳಲ್ಲಿ ಕಂಪನಿಯ ನಿರುಪಯುಕ್ತ ಟೈಲಿಂಗ್ ಡಂಪ್ ಸಂಗ್ರಹಿಸಲು ಅನುಕೂಲವಾಗಲಿದೆ. ಆದ ಕಾರಣ ಟೈಲಿಂಗ್ ಡಂಪ್ನ ಸ್ಥಳಾಂತರಕ್ಕೆ ಅವಕಾಶ ಮಾಡಿಕೊಡುವಂತೆ ಸಚಿವರಲ್ಲಿ ಮನವಿ ಮಾಡಿದರು. ಟೈಲಿಂಗ್ ಡಂಪ್ ವಿಲೇವಾರಿಗೆ ಆಸಕ್ತಿ ತೋರಿಸಿತು. ಆದರೆ ಪರಿಸರ ಮಾಲಿನ್ಯ ಉಂಟಾಗುವ ಕಾರಣ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಈ ಕುರಿತು ಆಕ್ಷೇಪಣೆ ವ್ಯಕ್ತಪಡಿಸಿತು. ಹಾಗಾಗಿ ಈ ಸಂದರ್ಭದಲ್ಲಿ ಟೈಲಿಂಗ್ ಡಂಪ್ ವಿಲೇವಾರಿಗೆ ತಡೆ ಹಿಡಿಯಲಾಗಿತ್ತು ಎಂದು ಪ್ರಕಾಶ್ ತಿಳಿಸಿದರು. ಸೈನೈಡ್ ಮಣ್ಣಿನಲ್ಲಿ ಬಂಗಾರ ಇರುವ ಕುರಿತು ಪರೀಕ್ಷೆ ನಡೆಸಬೇಕಿದೆ ಎಂದರು. ಬೇರೆ ಬೇರೆ ದೇಶಗಳಲ್ಲಿ ಸಾಕಷ್ಟು ಸ್ಥಳದ ಅವಕಾಶ ಲಭ್ಯವಿರುತ್ತದೆ. ಹಟ್ಟಿಯಲ್ಲಿ ಸೈನೈಡ್ ಮಣ್ಣು ಸಂಗ್ರಹವಾಗಿರುವ ಮಣ್ಣು ತೆರವುಗೊಳಿಸದೇ ಇರುವುದರಿಂದ ಸಮಸ್ಯೆಯಾಗುತ್ತಲಿದೆ. ಮಣ್ಣು ತೆರವಿಗೆ ಅವಕಾಶ ನೀಡಬೇಕು. ಜಾಗತಿಕ ಮಟ್ಟದ ಟೆಂಡರ್ ಮೂಲಕ ತೆರವಿಗೆ ವ್ಯವಸ್ಥೆ ಮಾಡಬೇಕೆಂದರು. ಮತ್ತು ಲಾಭಾಂಶ ನೋಡಿಕೊಂಡು ಮಾಡುವ ರೀತಿಯಲ್ಲಿ ನಾವು ಹಟ್ಟಿ ಸುಧಾರಣೆ ಆಗದ ರೀತಿಯಲ್ಲಿ ತಾವು ನಿರ್ವಹಿಸಿ ಸ್ವಚ್ಛತೆಯನ್ನು ಕಾಪಾಡಲು ತಾವು ಹೆಚ್ಚಿನ ಮುತುವರ್ಜಿ ಕೊಡಬೇಕಂತ ತಿಳ್ಕೊಂಡು ಹೇಳಿ ಇವತ್ತೇನು ಮಾಡ್ತಾ ಇದ್ದೀರಿ ಎಲ್ಲರೂ ಕೂಡ್ಕೊಂಡು ಚೆನ್ನಾಗಿ ಮಾಡಿ ಅಂತ ತಿಳ್ಕೊಂಡು ಹೇಳಿ ಮೇಡಮ್ ಸ್ವಲ್ಪ ಹೇಳೋದು. ಮೇಡಮ್ ಭಾರಿ ಸ್ಟ್ರಾಂಗ್ ಆಗಿ ತಾವು ಪೇಷಂಟ್ಗಳು ಬಂದರೆ ಸರಿಯಾಗಿ ವರ್ತನೆ ಮಾಡಲ್ಲ ಅಂತ ದಯಮಾಡಿ ತಾವು ವರ್ತನೆ ಮಾಡಿಕೊಂಡು ಎಲ್ಲ ಡ್ಯೂಟಿ ಡಾಕ್ಟರ್ಗೆ ಕರೆಕ್ಟಾಗಿ ಡ್ಯೂಟಿ ಹಾಕೋ ರೀತಿಯಲ್ಲಿ ಮಾಡಿ. ತಮ್ಮದು ದೂರುಗಳು ಬರ್ತಾ ಇದ್ದಾವೆ. ತಾವು ಬರೇ ನೋಡೋದಿಲ್ಲ, ನಾವು ಅದು ಮಾಡಲ್ಲ, ಹಿಂಗೆ ಮಾಡಲ್ಲ, ನಡಿ ಹೊರಗಡೆ ಅಂತೇಳಿ ಏನು ಮಾಡ್ತಂತ ಅದನ್ನ ಮಾಡಾರ್ದಂಗೆ ನಿಮ್ಮ ಡ್ಯೂಟಿ ಡಾಕ್ಟರ್ಗೆ ಸರಿಯಾಗಿ ಡ್ಯೂಟಿ ಹಾಕಿ ಒಳ್ಳೆ ಕೆಲಸ ತಗೊಳ್ಳಿ. ಕೇಳ್ತಾ ಇದ್ದೀನಿ. ಈಗ ರಿಮ್ಸ್ ಇದೆ, ರಿಮ್ಸ್ ಹೋಗೋರು ಯಾರು ಬಂದಿಲ್ಲ. ಮೊನ್ನೆ ಹೋಗಿ ಅವರೆಲ್ಲ ವಿಸಿಟ್ ಮಾಡಿದ್ರಿ. ವಿಸಿಟ್ ಮಾಡೋದ್ರಲ್ಲಿ ಒಂದು ಪೇಷಂಟ್ ನಮ್ಮ ತಾಲೂಕಿನಲ್ಲಿ ಹೋದಂತ ಒಂದು ವೈಡ್ ಬಂದಿಲ್ಲ, ಎಲ್ಲ ಡೆತ್ತೆ ಬಂದವು. ಅದಕ್ಕಾಗಿ ನಾವು ತಾಲೂಕು ಆಸ್ಪತ್ರೆನ ಸ್ವಲ್ಪ ಸುಧಾರಣೆ ಮಾಡ್ಕೊಂಡು ಅದಕ್ಕೆ ನಾವು ಈಗಲೇ ಹಟ್ಟಿ ಒಂದು ನಾವು ಸರಿಯಾಗಿ ಮಾಡ್ಕೊಂಡ್ಬಿಟ್ಟು ಅಂದ್ರೆ ನಮ್ಮ ಪೇಷಂಟ್ ಇಲ್ಲೇ ನೋಡೋಣ ಅಂತ ತಿಳ್ಕೊಂಡು ಅದಕ್ಕೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರಿಗೆ ಹಿರಿಯೋರಿಗೆ ಹೇಳಿದ್ವಿ, ನೀವು ಮಾಡಿ ಟೆಸ್ಟ್ ಕೊಡ್ರಿ ಅಂತ ತಿಳ್ಕೊಂಡು. ಅದಕ್ಕೆ ದಯಮಾಡಿ ನೀವೇನ್ ಮಾಡ್ತಾ ಇದ್ದೀರಿ, ಕೋವಿಡ್ ಸಮಯ ಬಹಳ ಒಂದು ತಿಂಗಳ 2 ತಿಂಗಳಲ್ಲಿ ಮುಂದಿನ ನಿರ್ಮಾಣದಲ್ಲಿ ಬರುವಂತ ಈ 40 ಹಳ್ಳಿ 54 ತಾಲೂಕು ಹೇಳಿದ್ರು. ಆ ತಾಲೂಕಿನ ಜನತೆಗೆ ನಮ್ಮ ಹಟ್ಟಿನಿಂದ ಒಂದು ಕೊಡುಗೆ ಆಗಿರ್ಬೇಕು. ಅದಕ್ಕೆ ನಮ್ಮ ರಾಯಚೂರು ಜಿಲ್ಲೆಯಿಂದ ಒಂದು ತಿಳ್ಕೊಂಡು ಹೇಳಿ ಇವತ್ತೇನ್ ಮಾಡ್ತಾ ಇದ್ದೀರಿ ಎಲ್ಲರೂ ಕೂಡ್ಕೊಂಡು ಚೆನ್ನಾಗಿ ಮಾಡಿ ಅಂತ ತಿಳ್ಕೊಂಡು ಹೇಳಿ ಮೇಡಮ್ ಸ್ವಲ್ಪ ಹೇಳೋದು. ಮೇಡಮ್ ಭಾರಿ ಸ್ಟ್ರಾಂಗ್ ಆಗಿ ತಾವು ಪೇಷಂಟ್ಗಳು ಬಂದ್ರೆ ಸರಿಯಾಗಿ ವರ್ತನೆ ಮಾಡಲ್ಲ ಅಂತ ದಯಮಾಡಿ ತಾವು ವರ್ತನೆ ಮಾಡಿಕೊಂಡು ಎಲ್ಲ ಡ್ಯೂಟಿ ಡಾಕ್ಟರ್ಗೆ ಕರೆಕ್ಟಾಗಿ ಡ್ಯೂಟಿ ಹಾಕೋ ರೀತಿಯಲ್ಲಿ ಮಾಡಿ. ತಮ್ಮದು ದೂರುಗಳು ಬರ್ತಾ ಇದ್ದಾವೆ. ತಾವು ಬರೇ ನೋಡೋದಿಲ್ಲ, ನಾವು ಅದು ಮಾಡಲ್ಲ, ಹಿಂಗೆ ಮಾಡಲ್ಲ, ನಡಿ ಹೊರಗಡೆ ಅಂತೇಳಿ ಏನು ಮಾಡ್ತಂತ ಅದನ್ನ ಮಾಡಾರ್ದಂಗೆ ನಿಮ್ಮ ಡ್ಯೂಟಿ ಡಾಕ್ಟರ್ಗೆ ಸರಿಯಾಗಿ ಡ್ಯೂಟಿ ಹಾಕಿ ಒಳ್ಳೆ ಕೆಲಸ ತಗೊಳ್ಳಿ. ಅದನ್ನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರು ಮೊದಲಿಂದ ಬರ್ತಾವ ಪೂರ ಸೀರಿಯಸ್ ಆಗಿ ಮೊದಲು ಆಕ್ಸಿಜನ್ ಸಿದ್ದು ಬಂದಾಗ ಸಿಗ್ತದೆ. ಹೀಗಾಗಿ ಕೇಸಸ್ ಅಲ್ಲೇನಾಗಿದೆ
ಎಲ್ಲ ಸೇಮ್ ಆಗಿದೆ ಸ್ಟಾರ್ಟಿಂಗಿಂದ ಟ್ರೀಟ್ಮೆಂಟ್ ಅಂದರೆ ಈಗ ರಿಮ್ಸ್ ಇದೆ, ರಿಮ್ಸ್ ಹೋದವ್ರು ಯಾರು ಬಂದಿಲ್ಲ. ಮೊನ್ನೆ ಹೋಗಿ ಅವರೆಲ್ಲ ವಿಸಿಟ್ ಮಾಡಿದ್ರಿ. ವಿಸಿಟ್ ಮಾಡೋದ್ರಲ್ಲಿ ಒಂದು ಪೇಷಂಟ್ ನಮ್ಮ ತಾಲೂಕಿನಲ್ಲಿ ಹೋದಂತ ಒಂದು ವೈಲ್ ಬಂದಿಲ್ಲ, ಎಲ್ಲ ಡೆತ್ತೆ ಬಂದವು. ಅದಕ್ಕಾಗಿ ನಾವು ತಾಲೂಕು ಆಸ್ಪತ್ರೆನ ಸ್ವಲ್ಪ ಸುಧಾರಣೆ ಮಾಡ್ಕೊಂಡು ಅದಕ್ಕೆ ನಾವು ಈಗಲೋಡ್ಲಿ ಹಟ್ಟಿ ಒಂದು ನಾವು ಸರಿಯಾಗಿ ಮಾಡ್ಕೊಂಡ್ಬಿಟ್ಟು ಅಂದ್ರೆ ನಮ್ಮ ಪೇಷಂಟ್ ಇಲ್ಲೇ ನೋಡೋಣ ತಿಳ್ಕೊಂಡು ಅದಕ್ಕೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರಿಗೆ ಇಲ್ಲಿಯವ್ರಿಗೆ ಹೇಳಿದ್ವಿ, ನೀವು ಮಾಡಿ ಟೆಸ್ಟ್ ಕೊಡ್ರಿ ಅಂತ ತಿಳ್ಕೊಂಡು. ಅದಕ್ಕೆ ದಯಮಾಡಿ ನೀವೇನ್ ಮಾಡ್ತಾ ಇದ್ದೀರಿ, ಕೋವಿಡ್ ಸಮಯ ಬಹಳ ಒಂದು ತಿಂಗಳ 2 ತಿಂಗಳಲ್ಲಿ ಮುಂದಿನ ನಿರ್ಮಾಣದಲ್ಲಿ ಬರುವಂತ ಈ 40 ಹಳ್ಳಿ 52 ತಾಲೂಕು ಹೇಳಿದ್ರು. ಆ ತಾಲೂಕಿನ ಜನತೆಗೆ ನಮ್ಮ ಹಟ್ಟಿನಿಂದ ಒಂದು ಕೊಡುಗೆ ಆಗಿರ್ಬೇಕು. ಅದಕ್ಕೆ ನಮ್ಮ ರಾಯಚೂರು ನಂತರ 100 ಬೆಡ್ಗಳ ಕೋವಿಡ್ ಸೆಂಟರ್ ಉದ್ಘಾಟಿಸಿದರು. ಆಸ್ಪತ್ರೆಗೆ ಅಗತ್ಯವಿರುವ ಆಕ್ಸಿಜನ್, ರೆಕ್ಸಿಮಿಯರ್ ಲಸಿಕೆ ಸೇರಿದಂತೆ ಉಳಿದೆಲ್ಲ ವ್ಯವಸ್ಥೆ ಮಾಡಲಾಗುತ್ತದೆ ಎಂದರು. 12 ಜನ ವೈದ್ಯರು ಇದ್ದು ಇನ್ನೂ ಅಗತ್ಯವಿರುವ ವೈದ್ಯರನ್ನು ನೇಮಿಸಲಾಗುತ್ತದೆ. ಶಾಶ್ವತವಾಗಿ 100 ಹಾಸಿಗೆಗಳ ಆಸ್ಪತ್ರೆಯನ್ನು ದಾನಿಗಳ ನೆರವು ಪಡೆದು ನಿರ್ಮಿಸಲಾಗುತ್ತದೆ. ಗಣಿ ನಿಧಿ, ಕಾರ್ಮಿಕ ಇಲಾಖೆ ಸೇರಿದಂತೆ ಇತರೆ ಮೂಲಗಳ ಅನುದಾನ ಬಳಸಲಾಗುತ್ತದೆ ಎಂದರು. ಹಟ್ಟಿ ಚಿನ್ನದ ಆಧುನೀಕರಣಗೊಳಿಸಲು ಡಿಪಿಆರ್ ಸಿದ್ಧಪಡಿಸಲಾಗುತ್ತಿದೆ. 50 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಗೆ ಯೋಜನೆ ಸಿದ್ಧಪಡಿಸಲಾಗಿದೆ. ಪ್ರತಿ ತಿಂಗಳು 70 ಕೋಟಿಯಷ್ಟು ವಿದ್ಯುತ್ ಪಾವತಿಸಬೇಕಿದೆ. 150 ಕೋಟಿ ರೂಪಾಯಿ ವೆಚ್ಚದ ವಿದ್ಯುತ್ ಉತ್ಪಾದನೆ ಘಟಕ ಸ್ಥಾಪಿಸಿ ಹೊರೆಯನ್ನು ನಿಯಂತ್ರಿಸಲಾಗುತ್ತದೆ ಎಂದರು. ನೂರು ವರ್ಷ ಇತಿಹಾಸ ಇರುವಂಥ ಈ ಹಟ್ಟಿ ಗೋಲ್ಡ್ ಮೈನ್ದಲ್ಲಿ 120 ಬೆಡೆಡ್ ಹಾಸ್ಪಿಟಲು ಈಗಾಗಲೇ ಅದು ಕೆಲಸದಲ್ಲಿತ್ತು. ಕಳೆದ 1 ವರ್ಷದಿಂದ ಈ ಕೋವಿಡ್ ಜಾಸ್ತಿಯಾಗಿ ಪೇಷಂಟ್ಗಳಿಗೆ ತೊಂದರೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ನಮ್ಮ ಈ ಭಾಗದ ಜನಪ್ರಿಯ ಲೋಕಸಭಾ ಸದಸ್ಯರು, ಶಾಸಕರು ಮತ್ತು ಹಟ್ಟಿ ಗೋಲ್ಡ್ ಮೈನಿನ ಅಧ್ಯಕ್ಷರು, MD ಅವರು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಸೇರಿ ಇದನ್ನು ಕೋವಿಡ್ ಸೆಂಟರನ್ನು ಮಾಡೋಣ ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಭಾಳ ತ್ವರಿತಗತಿಯಲ್ಲಿ ಒಂದು ಕೋವಿಡ್ ಸೆಂಟರನ್ನು 120 ಬೆಡೆಡ್ದಲ್ಲಿ 100 ಬೆಡೆಡ್ಡು ಕೋವಿಡ್ ಪೇಷಂಟ್ಗಳಿಗಾಗಿ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಉಳಿದಿರುವಂಥ 20ರಿಂದ 30 ಬೆಡೆಡನ್ನು ಜನರಲ್ ಆಗಿರುವಂಥ ಪೇಷಂಟ್ಗಳಿಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದಕ್ಕೆ ಮೂಲಭೂತವಾಗಿ ಬೇಕಾಗಿರುವಂಥ ಆಕ್ಸಿಜನ್ ಇರ್ಬೋದು, ರೆಮಿಡಿಸಿವಿರ್ ಇಂಜೆಕ್ಷನ್ ಇರ್ಬೋದು, ವ್ಯಾಕ್ಸಿನ್ಗಳನ್ನು ತರುವಂಥದ್ದು ಇರ್ಬೋದು, ಇವೆಲ್ಲವುಗಳ ವ್ಯವಸ್ಥೆಯನ್ನು ನಮ್ಮೆಲ್ಲ ಜನಪ್ರತಿನಿಧಿಗಳು ಕೂಡಿ ನಾವು ಮಾಡ್ತಾಯಿದ್ದೀವಿ. ಮತ್ತು ಭಾಳ ವಿಶೇಷವಾಗಿ ಇವತ್ತು ಬರುವಂಥ ದಿವಸದಲ್ಲಿ ಈ ಸೂಪರ್ ಸ್ಪೆಷಲೈಸೇಷನ್ ಹಾಸ್ಪಿಟಲ್ ಒಂದು 100 ಬೆಡೆಡನ್ನು
ಇದನ್ನು ಒಳಗೊಂಡು ಇನ್ನು ಸ್ಪೆಷಲ್ ಆಗಿರುವಂಥ ಒಂದು ಹಾಸ್ಪಿಟಲನ್ನು ಮಾಡಬೇಕು ಅನ್ನುವಂಥ ಸಲಹೆಗಳನ್ನು ನಮ್ಮ MP ಅವರು MLA ಅವರು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಮತ್ತು ನಮ್ಮೆಲ್ಲ ಹಿರಿಯ ಅಧಿಕಾರಿ ಮಿತ್ರರು ಸಹಿತ ನಮ್ಮ ಇದನ್ನು ಡಿಸಿಷನ್ ತೊಗೊಳ್ಳುವಂಥದ್ದು ಒಳ್ಳೆಯದು ಅನ್ನುವಂಥದ್ದು ಹೇಳಿರುವಂಥ ಹಿನ್ನೆಲೆಯಲ್ಲಿ ಒಂದು ಹಟ್ಟಿ ಗೋಲ್ಡ್ ಮೈನದ ಒಂದು ಸಹಾಯ ಮತ್ತು ಕಾರ್ಮಿಕ ಇಲಾಖೆಯ ರಾಜ್ಯ ಮತ್ತು ಕೇಂದ್ರದ ಸಹಾಯ ಮತ್ತು ನಮ್ಮ ಇಲಾಖೆಯ ಡಿಸ್ಟ್ರಿಕ್ಟ್ ಮಿನರಲ್ ಫಂಡದ ಸಹಾಯ ಮತ್ತು ಯಾರಾದರೂ ಡೋನರ್ ಮುಂದೆ ಬಂದಲ್ಲಿ ಅವರ ಸಹಾಯಗಳನ್ನು ತೆಗೆದುಕೊಂಡು ಒಟ್ಟಾರೆ ಒಂದು ಸೂಪರ್ ಸ್ಪೆಷಲೈಸೇಷನ್ 100 ಬೆಡೆಡ್ ಹಾಸ್ಪಿಟಲನ್ನು ಇಲ್ಲಿ ಮಾಡುವಂಥ ತೀರ್ಮಾನ ತೊಗೊಂಡಿದ್ವಿ. 100 ಬೆಡೆಡ್ ಬೇಕಾಗುವಂಥ ಎಲ್ಲ ವೆಚ್ಚವನ್ನು ಹಟ್ಟಿ ಚಿನ್ನದ ಗಣಿ ಮೇಲೆ ಹಾಕ್ತಾಯಿಲ್ಲ, ಎಲ್ಲರ ಕಡೆಯಿಂದ ಕ್ರೋಢೀಕರಣ ಮಾಡಿಕೊಂಡು ಅದನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅದರ ನಂತರ ಈ ಹಟ್ಟಿ ಗೋಲ್ಡ್ ಮೈನ್ ಮಾಡರ್ನೈಸೇಷನ್ ಆ್ಯಂಡ್ ಎಕ್ಸ್ಪಾನ್ಷನ್ ಮಾಡುವಂಥ ಒಂದು ನಿರ್ಧಾರವನ್ನು ಲಾಸ್ಟ್ ಟೈಮ್ದಲ್ಲಿ ಚರ್ಚೆ ಮಾಡ್ತಾಯಿದ್ವಿ. ಈಗ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟು ಮತ್ತು ಡಿಟೇಲ್ ಅಪ್ರೈಸಲ್ ರಿಪೋರ್ಟನ್ನು ಮಾಡುವಂಥದ್ರಲ್ಲಿ ನಮ್ಮ ಸಿಬ್ಬಂದಿ ವರ್ಗದವ್ರು ಮಾಡ್ತಾಯಿದ್ದಾರೆ. ಸಾಧ್ಯವಾದಷ್ಟು ಬೇಗನೆ ಅದು ಪೂರ್ತಿ ಆದ ನಂತರ ಅದನ್ನು ಗ್ಲೋಬಲ್ ಟೆಂಡರನ್ನು ಕರೆಯುವಂಥದ್ದು ಮಾಡ್ತಾಯಿದ್ದೀವಿ. ಮುಂಬರುವಂಥ ದಿವಸದಲ್ಲಿ ಇದಕ್ಕೆ ಅಂದಾಜು 50 ಮೆಗಾವ್ಯಾಟ್ದಷ್ಟು ವಿದ್ಯುತ್ಗಳು ಬೇಕು. ಈಗಾಗಲೇ ನಮ್ಮ ಕಡೆ 11.5 ಮೆಗಾವ್ಯಾಟ್ದಷ್ಟು ವಿಂಡ್ ಪವರ್ ನಮ್ಮಲ್ಲಿದೆ. ಇನ್ನು ಉಳಿದಿರುವಂಥದ್ದನ್ನು ನಾವು ಬೇರೆ ಕಂಪನಿಗಳ ಜೊತೆ ಅವಲಂಬನೆ ಆಗಲಾರ್ದೇ ನಾವೇ ಸ್ವತಃ ಒಂದು ವಿಂಡ್ ಮಿಲ್ಲನ್ನು ಮಾಡಿಸಿದರೆ 2 ವರ್ಷದಲ್ಲಿ ಅದರ ಇನ್ವೆಸ್ಟ್ಮೆಂಟ್ ಬರ್ತಾಯಿದೆ. ನಾಳೆ ಏನಾದರೂ ಗೋಲ್ಡ್ ಪ್ರೈಸ್ ಕಮ್ಮಿ ಆಗಿ ಏನಾದರೂ ಕಂಪ್ನಿ ಸಂಕಷ್ಟದಲ್ಲಿದ್ದಾಗ ಇದು ಫೀಡ್ಬ್ಯಾಕ್ ಆಗ್ತದೆ. ನಾವು ಇವಾಗ ಪ್ರತಿ ವರ್ಷ 70 ಕೋಟಿ ರೂಪಾಯಿದಷ್ಟು KB ಬಿಲ್ ತುಂಬ್ತಾಯಿದ್ದೀವಿ. ಅದನ್ನೇ 150 ಕೋಟಿ ರೂಪಾಯಿದಷ್ಟು ನಾವು ಏನಾದ್ರೂ ಎಡಿಷನಲ್ ಆಗಿ ಪವರ್ ಜನರೇಷನ್ ಯೂನಿಟನ್ನು ಇಲ್ಲಿ ಹಾಕಿಬಿಟ್ರೆ ಅದು ನಮ್ಗೆ 2 ವರ್ಷದಲ್ಲಿ ಫ್ರೀ ಆಗ್ತದೆ. 150 ಕೋಟಿ ರೂಪಾಯಿಗಳಷ್ಟು ನಾವು KB ಬಿಲ್ ತುಂಬುವಂಥದ್ದು ತಪ್ತದೆ. ಅದು ನಮ್ಮ ಬ್ಯಾಲೆನ್ಸ್ ಶೀಟ್ದಲ್ಲಿ ಅನುಕೂಲತೆಯಾಗಿ ನಾವು ಯಾವತ್ತಾಗಿದ್ದು ಈ ಬ್ಯಾಲೆನ್ಸ್ ಶೀಟು ಸದೃಢವಾಗಿರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಪವರ್ ಜನರೇಷನ್ ಮಾಡುವಂಥದ್ರ ಬಗ್ಗೆನೂ ಸಹಿತ ಗಮನ ಹರಿಸಿದ್ದೇವೆ. ಈ ರೀತಿ ಸಣ್ಣ ಸಣ್ಣ ಡಿಸಿಷನ್ಗಳನ್ನು ಸಹಿತ ತೆಗೆದುಕೊಂಡಿದ್ದಾರೆ. ಎಲ್ಲ ಕೂಡಿ ಸಾಧ್ಯದಷ್ಟು ಬೇಗನೆ ಸಂಸದರಾದ ರಾಜಾ ಅಮರೇಶ್ವರ ನಾಯಕ್, ಶಾಸಕ DS ಹುಲಿಗೇರಿ, ಹಟ್ಟಿ ಚಿನ್ನದ ಗಣಿ ಕಂಪನಿ ನಿಯಮಿತ ಅಧ್ಯಕ್ಷ ಮಾನಪ್ಪ ವಜ್ಜಲ್, ಜಿಲ್ಲಾ ಕೈಗಾರಿಕಾ ಹಾಗೂ ವಾಣಿಜ್ಯೋದ್ಯಮ ಸಂಘದ ಅಧ್ಯಕ್ಷ ತ್ರಿವಿಕ್ರಮ್ ಜೋಶಿ, ಲಿಂಗಸ್ಗೂರು ಸಹಾಯಕ ಆಯುಕ್ತ ರಾಜಶೇಖರ್ ಡಂಬಲ್, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಹಿರಿಯ ವಿಜ್ಞಾನಿ ವಿಶ್ವನಾಥ್ ಸೇರಿದಂತೆ ಹಟ್ಟಿ ಚಿನ್ನದ ಗಣಿ ಕಂಪನಿಯ ಹಿರಿಯ ಅಧಿಕಾರಿಗಳು, ಸಿಬ್ಬಂದಿ ಉಪಸ್ಥಿತರಿದ್ದರು. ಇಂದು ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಸನಗೌಡ ದದ್ದಲ್ ಅವರು ಗುಂಜಳ್ಳಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಮಾನ್ಯ ಶಾಸಕರು ಭೇಟಿ ನೀಡಿ ಕೋವಿಡ್ 2ನೇ ಅಲೆ ತೀವ್ರವಾಗಿ ಹರಡುತ್ತಿರುವುದರಿಂದ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕೆಂದು ಮಾನ್ಯ ಶಾಸಕರು ವೈದ್ಯಾಧಿಕಾರಿಗಳಿಗೆ ಎಚ್ಚರಿಸಿದರು. ಇಂದು ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಬಸನಗೌಡ ದದ್ದಲ್ ಅವರು ಗುಂಜಳ್ಳಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ನೀಡಿ ಕೋವಿಡ್ 2ನೇ ಅಲೆಯು ತೀವ್ರವಾಗಿ ಹರಡುತ್ತಿರುವುದರಿಂದ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕೆಂದು ವೈದ್ಯಾಧಿಕಾರಿಗಳಿಗೆ ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಶಾಸಕರು ಮಾತನಾಡಿ, ಆಸ್ಪತ್ರೆಗೆ ಬರುವಂತಹ ಜನರಿಗೆ ಸಮರ್ಪಕವಾಗಿ ವ್ಯಾಕ್ಸಿನ್ ನೀಡಬೇಕು ಮತ್ತು ನೆಗಡಿ, ಕೆಮ್ಮು, ಜ್ವರ ಕಾಯಿಲೆಗಳು ಇದ್ದರೆ ಚಿಕಿತ್ಸೆ ನೀಡಬೇಕು. ಆಸ್ಪತ್ರೆಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಯಾರನ್ನು ಕೂಡ ನಿರ್ಲಕ್ಷಿಸಬಾರದು. ಸುತ್ತಮುತ್ತ ಹಳ್ಳಿಗಳಿಂದ ಬರುವ ಗ್ರಾಮಾಂತರ ಜನರು ವೈದ್ಯರುಗಳನ್ನು ದೇವರು ಎಂದು ಪೂಜಿಸುತ್ತಾರೆ. ಹಳ್ಳಿಗಳ ಜನರ ಮಾತು ಒರಟಾಗಿದ್ದರೂ ಮನಸ್ಸು ಬೆಣ್ಣೆಯಂತೆ. ಅವರಿಗೆ ಕಷ್ಟಗಳು ಬಂದಾಗ ಒಳ್ಳೆಯ ರೀತಿಯಾಗಿ ಸ್ಪಂದನೆಯನ್ನು ನೀಡಬೇಕು ಎಂದು ವೈದ್ಯಾಧಿಕಾರಿಗಳಿಗೆ ಎಚ್ಚರಿಸಿದರು. ಈಗಾಗಲೇ 45 ವಯಸ್ಸು ಮೇಲ್ಪಟ್ಟ ಎಲ್ಲರಿಗೂ ಕೋವಿಡ್ ಲಸಿಕೆ ಪಡೆದುಕೊಳ್ಳಬೇಕು ಮತ್ತು ಎಲ್ಲರೂ ತಪ್ಪದೆ ವ್ಯಾಕ್ಸಿನ್ ಪಡೆದುಕೊಳ್ಳಲಿ ಎಂದರು. ನಾವು ಎಲ್ಲರೂ ಸೇರಿ ಕೋವಿಡ್ ಕುರಿತು ಜನರಿಗೆ ಜಾಗೃತಿ ಮೂಡಿಸಬೇಕು. ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಬೇಕು. ಮಾಸ್ಕ್, ಸ್ಯಾನಿಟೈಸರ್ ತಪ್ಪದೆ ಬಳಸಬೇಕೆಂದು ಹೇಳಿದರು. ಡಾಕ್ಟರ್ಸ್ಗಳಿರ್ತಾರ, ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಅವರು ಕೂಡ ಕಡ್ಡಾಯವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ತಾವು ನೋಡ್ತಿರ್ಬೋದು, ಪಾಪ ಅವ್ರ ಆಶಾ ಕಾರ್ಯಕರ್ತರಿಗೆ ಇರುವಂಥ ಸ್ಯಾಲ್ರಿಗಳಲ್ಲಿ ಅವರು ಎಷ್ಟು ಪ್ರಾಮಾಣಿಕವಾಗಿ ಕೆಲಸಗಳನ್ನು ಪಾಸಿಟಿವ್ ಬಂದಂಥ ವ್ಯಕ್ತಿಗಳ ಮನೆಗಳಿಗೆ ಹೋಗಿ ಅವರಿಗೆ ಪಲ್ಸ್ ಬೀಟ್ ರೇಟ್ ಚೆಕ್ ಮಾಡುವಂಥದ್ದು ಕೂಡ ನಾವು ನೋಡ್ತೀವಿ. ಇವತ್ತು ಯಾರಾದರೂ ಪಾಸಿಟಿವ್ ಬಂದರೆ ಅವ್ರನ್ನ ದೂರ ನಿಂದ್ರಿಸೋಂಥ ಕೆಲಸವನ್ನು ನಾವು ನೋಡ್ತಾ ಇದ್ವಿ ಈಗ. ಆದರೆ ಇವರು ಅವ್ರ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಕೆಲಸವನ್ನು ನಮ್ಮ ಎಲ್ಲ ವೈದ್ಯಾಧಿಕಾರಿಗಳು ಇವರು ಮಾಡ್ತಾ ಇದ್ದಾರೆ. ಆದರೆ ಬರುವಂಥ ದಿನಗಳಲ್ಲಿ ಇನ್ನೂ ಜಾಸ್ತಿ ಆಗಿ ನಾವೆಲ್ಲರೂ ಒಟ್ಟಾಗಿ ಸೇರಿ, ಇದರಲ್ಲಿ ಯಾವುದೇ ಪಕ್ಷ ಯಾವುದಿರೋದಿಲ್ಲ, ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಈ ಮಹಾಮಾರಿ ಕೊರೋನಾವನ್ನು ತಡೆಗಟ್ಟೋದಕ್ಕೆ ನಾವೆಲ್ಲರೂ ಪ್ರಾಮಾಣಿಕ ಕೆಲಸವನ್ನು ಮಾಡಬೇಕು. ಮತ್ತು ಬಹಳ ಕಷ್ಟದಲ್ಲಿದ್ದಾರೆ ನಮ್ಮ ಜನ. ಯಾಕಂದರೆ ಏನು ದುಡಿಯೋಕ್ಕೆ ಹೋದಂಥ ಜನರು ವಾಪಸ್ ಬರಲಿ ಬೆಂಗಳೂರು ಎಲ್ಲ ಕಡೆಯಿಂದ ಬಂದು ಗ್ರಾಮೀಣ ಪ್ರದೇಶದಲ್ಲಿದ್ದಾರೆ. ಇದು ಏನು ನಾವು ಒಂದು ಮಳೆಗಾಲ ಪ್ರಾರಂಭ ಆಗೋ ತನಕ ಬಹಳ ಜಾಗೃತಿಯನ್ನು ನಾವು ವಹಿಸ್ಬೇಕು. ಮಳೆಗಾಲ ಪ್ರಾರಂಭ ಆಗಿ ಜೂನ್ ಆದ ನಂತರ ಅವ್ರವ್ರ ಹೊಲಗಳಿಗೆ ಕೆಲಸಗಳು ಪ್ರಾರಂಭ ಆಗ್ತದೆ. ಅವಾಗ ಯಾರೂ ಖಾಲಿ ಇರೋದಿಲ್ಲ. ಈಗ ಎಲ್ಲರೂ ಖಾಲಿ ಇರ್ತಾರೆ. ಕಟ್ಟೆಗಳಿಗೆ ಕೂಡೋದಿರ್ಬೋದು, ಇಲ್ಲ ಎಲ್ಲೇ ಒಂದಲ್ಲಿ ಸೇರುವಂಥದ್ದು ಕೂಡ ಇರ್ತದೆ. ಅದನ್ನೆಲ್ಲರೂ ಕೂಡ ನಾವೆಲ್ಲರೂ ಟಾಸ್ಕ್ ಫೋರ್ಸ್ ಕಮಿಟಿಯಲ್ಲಿರೋರು ಅವರಿಗೆ ಜಾಗೃತಿಯನ್ನು ಮೂಡಿಸೋದ್ರ ಮುಖಾಂತರ ಅವ್ರನ್ನ ಸೋಷಿಯಲ್ ಡಿಸ್ಟೆನ್ಸನ್ನು ಕಾಪಾಡುವಂಥ ಕೆಲಸ ಮಾಡಬೇಕು.
ಮತ್ತು ತಾವು ಕೂಡ ವೈದ್ಯಾಧಿಕಾರಿಗಳು, ಸ್ಟಾಫ್ ನರ್ಸ್ಗಳು, ತಾವು ಯಾರು ಕೂಡ ಯಾರೇ ಟ್ಯಾಬ್ಲೆಟ್ಸ್ಗಳು ಕೇಳಿದರೆ, ಯಾರೇ ಬಂದರೂ ಕೂಡ ನನಗೆ ಈಗ ಜ್ವರ, ನೆಗಡಿ, ಕೆಮ್ಮು, ಜ್ವರ ಬಂದದಂದ್ರೆ ನೀವು ತಕ್ಷಣಕ್ಕೆ ಕೊಡ್ಬೇಕು. ನನ್ನ ಸೆಂಟ್ರಿಗೆ ಬಂದಿಲ್ಲ, ನಿಮಗೇನು ಕಾಯಿಲೆ ಅದ ಅಂತ ಕೇಳಬಾರ್ದು. ದಯವಿಟ್ಟು ನಿಮ್ಮೆಲ್ಲರಿಗೆ ಹೇಳೋದಿಷ್ಟೇ, ನಿಮಗೇನು ಔಷಧಗಳ ಕಡಿಮೆ ಬಂದರೆ ನಾವು ತಾಲೂಕು ಆಫೀಸರಿಗೆ ಇಮಿಡಿಯೇಟ್ಲಿ ಇಂಡೇಟ್ ಕೊಟ್ಟರೆ ನಾನು DH ಅವರಿಗೆ, DC ಅವರಿಗೆ ಮಾತಾಡಿ ಕೊಡಿಸುವಂಥ ಕೆಲಸವನ್ನು ಮಾಡ್ತೀವಿ. ನೀವು ನಮ್ಮ ಸೆಂಟ್ರಿಗೆ ಬಂದಿಲ್ಲ, ನಿಮಗೆ ಟ್ಯಾಬ್ಲೆಟ್ಸ್ ಇಲ್ಲ ಅಂತಂದರೆ ಜನ ನೊಂದ್ಕೊಂತಾರೆ. ಆಮೇಲೆ ಇಲ್ಲಿಗೆ ಬಂದರೆ ನೀವು ಅವರಿಗೆ ಆರೈಕೆ ಮಾಡೋದು, ಅವರಿಗೆ ಧೈರ್ಯವನ್ನು ತುಂಬುವಂಥದ್ದು. ಅವರಿಗೆ ಧೈರ್ಯವನ್ನು ತುಂಬಿ ಹೇಳಿದರೆ, ಇಲ್ಲಪ್ಪ ನಾವು ಪ್ರೈಮರಿ ಹೆಲ್ತ್ ಸೆಂಟ್ರಿಗೆ ಹೋದರೆ ನಮಗೆ ಒಳ್ಳೆ ರೀತಿಯಿಂದ ಡಾಕ್ಟ್ರ್ ನೋಡ್ತಾರೆ, ಸಿಸ್ಟರ್ಗಳು ನೋಡ್ತಾರೆ, ನಮಗೆ ಎಲ್ಲ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಅಂತ ಭರವಸೆ ನಮ್ಮ ಜನರಿಗೆ ಬರ್ಬೇಕು. ಏನಾಗ್ತದೆ, ಸರ್ಕಾರ ಹಾಸ್ಪಿಟ್ಲ್ ಅಂದರೆ ನಮ್ಮನ್ನು ನೆಗ್ಲಿಜೆನ್ಸ್ ಮಾಡ್ತಾರಪ್ಪ, ನಾವು ಯಾಕೆ ಹೋಗ್ಬೇಕಂತೇಳಿ RFP ಡಾಕ್ಟ್ರುಗಳು ಇಲ್ಲ ಪ್ರೈವೇಟ್ ಹಾಸ್ಪಿಟ್ಲ್ಗಳಿಗೆ ಹೋಗ್ತಾರೆ. ಅದು ನಾವೆಲ್ಲರೂ ಕೂಡ ಇಂಥ ಸಂದರ್ಭದಲ್ಲಿ ನೀವು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಬೇಕು. ಮತ್ತು ಇವತ್ತು ಲಾಕ್ಡೌನ್ ಇನ್ನು ಮುಂದೆ ಹೋಗ್ಬೋದು, ಈ ಮೇ 30ಕ್ಕೆ ಹೋಗ್ಬೋದು, ಇಲ್ಲ ಜೂನ್ ತನಕ ಹೋಗ್ಬೋದು, ಏನಾಗ್ತದೆ ಅದು ಹೋಗ್ಲಿ, ಎಷ್ಟೇ ದಿನ ಆದರೂ ಕೂಡ ನಾವು ಪ್ರಾಮಾಣಿಕವಾಗಿ ಆ ಕೆಲಸವನ್ನು ಮಾಡಲೇಬೇಕಾಗ್ತದೆ. ಮತ್ತು ಇಲ್ಲಿ ಹೋಟೆಲ್ಗಳು ಎಲ್ಲ ಬಂದಿರ್ತದೆ ಅಂತೇಳಿ ಉದ್ದೇಶದಿಂದ ಇವತ್ತು ನಾನು 11 ಪ್ರೈಮರಿ ಹೆಲ್ತ್ ಸೆಂಟರ್ಗಳಲ್ಲಿ ಬಂದಂಥ ಸಾರ್ವಜನಿಕ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಮಾಸ್ಕ್ ಮತ್ತು ಸ್ಯಾನಿಟೈಸರ್ಗಳನ್ನು ಮಾನ್ಯ ಶಾಸಕರು ವಿತರಿಸಿದರು. ಕೋವಿಡ್ ನಿಯಂತ್ರಣ ಮಾಡುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ಹೇಳಿದರು. ರಾಯಚೂರು ಗ್ರಾಮೀಣ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಚಿಕಿತ್ಸೆಗೆ ಬರುವಂತಹ ಸಾರ್ವಜನಿಕರಿಗೆ ಶಾಸಕರು ಸ್ವಂತ ಖರ್ಚಿನಲ್ಲಿ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡಿದರು. ಗುಂಜಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯಾಧಿಕಾರಿಗಳಿಗೆ, ಸ್ಟಾಫ್ ನರ್ಸ್ಗಳಿಗೆ, ಆಶಾ ಕಾರ್ಯಕರ್ತೆಯರಿಗೆ, ಅಂಗನವಾಡಿ ಕಾರ್ಯಕರ್ತೆಯರಿಗೆ, ಚಿಕಿತ್ಸೆ ಪಡೆಯುತ್ತಿರುವಂತಹ ಜನರಿಗೆ ಶಾಸಕರು ಎಲ್ಲರಿಗೂ ಊಟ ಬಡಿಸಿದರು. ಕೋವಿಡ್ ಪಾಸಿಟಿವ್ ಇರುವಂತಹ ವ್ಯಕ್ತಿಗಳನ್ನು ರಾಯಚೂರಿನ ಕೋವಿಡ್ ಕೇಂದ್ರಗಳಿಗೆ ಚಿಕಿತ್ಸೆಗೆ ಕಳಿಸಿಕೊಟ್ಟು ಆಕ್ಸಿಜನ್, ವೆಂಟಿಲೇಟರ್, ರೆಡ್ಸಿಮಿಯರ್ ವ್ಯಾಕ್ಸಿನ್ ಅನ್ನು ಸೂಕ್ತವಾಗಿ ನೀಡಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರರಾದ ಹಂಪಯ್ಯ ಸಜ್ಜನ್, ಇಒ ರಾಮರೆಡ್ಡಿ, ತಾಲೂಕು ವೈದ್ಯಾಧಿಕಾರಿಗಳಾದ ಶಾಕೀರ್, RI, PDO, VA ವೈದ್ಯಾಧಿಕಾರಿಗಳು, ಸ್ಟಾಫ್ ನರ್ಸ್ಗಳು, ಪೊಲೀಸ್ ಅಧಿಕಾರಿಗಳು, ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಊರಿನ ಹಿರಿಯ ಮುಖಂಡರು, ಗ್ರಾಮಸ್ಥರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ದಿನಾಂಕ 19/5/2021 ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ 6 ವರ್ಷಗಳ ಕಾಲ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ, 4 ವರ್ಷಗಳ ಕಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ, 11 ವರ್ಷಗಳ ಕಾಲ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ, 3 ವರ್ಷಗಳ ಕಾಲ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾಗಿ, ಸುದೀರ್ಘವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇವೆ ಮಾಡಿದ ಹಾಗೂ ನಗರಸಭೆ ಸದಸ್ಯರಾಗಿ, RDA ಅಧ್ಯಕ್ಷರಾಗಿ ಹಾಗೂ ಕಾಡಾ ಅಧ್ಯಕ್ಷರಾಗಿ ರಾಯಚೂರು ಜಿಲ್ಲೆಯನ್ನು ಅಭಿವೃದ್ಧಿ ಪಥದಲ್ಲಿ ನಡೆಸಿದ ಅಭಿವೃದ್ಧಿ ಹರಿಕಾರ, ದೀನದಲಿತರ ಆಶಾ ಕಿರಣ, ಬಡವರ ಬಂಧು, ಧೀಮಂತ ನಾಯಕ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವಕ್ತಾರರಾದ ಸನ್ಮಾನ್ಯ ಶ್ರೀ ಎ ವಸಂತ್ ಕುಮಾರ್ ಅವರು 58ನೇ ವಸಂತಕ್ಕೆ ಪಾದಾರ್ಪಣೆ ಮಾಡಿದ ಶ್ರೀಯುತರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ಎ ವಸಂತ್ ಕುಮಾರ್ ಅಭಿಮಾನಿಗಳ ಬಳಗ, ರಾಯಚೂರು ಹಾಗೂ ರಾಯಚೂರು ಗ್ರಾಮೀಣ ಕ್ಷೇತ್ರ. ರಮೇಶ್ ವೈಸ್ಲಿ, ಕಾಂಗ್ರೆಸ್ ಯುವ ಮುಖಂಡರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9888024095, 9880240956, 8892589596. ದೇಶಾದ್ಯಂತ 3.5 ಲಕ್ಷಕ್ಕೂ ಹೆಚ್ಚು ಕೊರೋನಾ ಕಾಯಿಲೆ ಸೋಂಕಿತರು ರಾಷ್ಟ್ರಾದ್ಯಂತ ಇಂದು ಕಾಣಸಿಗ್ತಾ ಇದ್ದಾರೆ. ಈ ನಾಳಿಂದನೇ 14 ದಿನಗಳ ಕಾಲ ದೇಶಾದ್ಯಂತ, ವಿಶೇಷವಾಗಿ ಕರ್ನಾಟಕದಲ್ಲಿ ಲಾಕ್ಡೌನ್ ಜಾರಿಯಾಗಿದೆ. ರಾಜ್ಯದಲ್ಲಿಯೇ 30,000ದಷ್ಟು ದಿನೇ ದಿನೇ ಕೇಸ್ಗಳು ಬರ್ತಾ ಇದ್ದಾವೆ. ಇದು ಶಹರದಿಂದ ಗ್ರಾಮಗಳಿಗೆ ಇದು ಹಬ್ಬತಾ ಇದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಆಸ್ಪತ್ರೆ, ಮೆಡಿಕಲ್ ಕಾಲೇಜುಗಳು, ಖಾಸಗಿ ಆಸ್ಪತ್ರೆಗಳಿಗೆ ಸೇವೆ ಒದಗಿಸುವುದು ನಿಜವಾಗ್ಲೂ ಕಷ್ಟ ಸಾಧ್ಯ ಆಗ್ತಾ ಇದೆ. ಎಷ್ಟೋ ಜನತೆಗೆ
ಆಕ್ಸಿಜನ್ ಸೌಲಭ್ಯ, ರೆಮಿಡಿಸಿವಿರ್ ಇಂಜೆಕ್ಷನ್, ಕೌಶಲ್ಯ ಹೊಂದಿರತಕ್ಕಂಥ ಸಿಬ್ಬಂದಿ, ವೈದ್ಯರು ಸಿಗದೆ ಅಮಾಯಕ ಜನ ಸಾವನ್ನಪ್ತಾ ಇದ್ದಾರೆ. ಈ ದಿಶೆಯಲ್ಲಿ ನಮ್ಮ ರಾಯಚೂರಿನ SKE ಪ್ಯಾರಾಮೆಡಿಕಲ್ ಹಾಗೂ ನರ್ಸಿಂಗ್ ಕಾಲೇಜ್ ವತಿಯಿಂದ ಒಂದು ಸಣ್ಣ ಸೇವೆಯನ್ನು ಪ್ರಾರಂಭಿಸಿದ್ದೀವಿ. ಏನಂತಂದ್ರೆ, ಈ ರಾಯಚೂರಿನಲ್ಲಿ ಯಾರು ಕೋವಿಡ್ ಸೋಂಕು ಆಗಿರ್ತಾರೆ ಶಹರದಲ್ಲಿ, ಅವರಿಗೆ ಆಸ್ಪತ್ರೆ ಟ್ರೀಟ್ಮೆಂಟ್ ಆಗಿರುತ್ತೆ, ಮನೆಯಲ್ಲಿ ಕೂಡ ಆರೈಕೆ ಬೇಕಾಗಿರುತ್ತೆ. ಆ ಸಂದರ್ಭದಲ್ಲಿ ಅಥವಾ ಬೇರೆ ಕಾಯಿಲೆ ಇದ್ದಲ್ಲಿ ನರ್ಸಿಂಗ್ ಅಸಿಸ್ಟೆಂಟ್ ಯಾರಿಗೆ ಬೇಕು, ಅವರಿಗೆ ಸಲೈನ್ ಆಗಿರ್ಬೋದು ಅಥವಾ ಮಾತ್ರೆ ಕೊಡೋದಾಗಿರ್ಬೋದು ಅಥವಾ ಶುಗರ್ ಚೆಕ್ ಮಾಡೋದಾಗಿರ್ಬೋದು, ಈ ದಿಶೆಯಲ್ಲಿ ಅತ್ಯಂತ ಕಡಿಮೆ ದರದಲ್ಲಿ ಮನೆಗಳಿಗೆ ಹೋಗಿ ನಮ್ಮ BSc ನರ್ಸಿಂಗ್ 10 ಜನ ಸಿಬ್ಬಂದಿ ಕ್ವಾಲಿಫೈಡ್ ಇರತಕ್ಕಂತ BSc ನರ್ಸಸ್ ಹಾಗೂ ಪ್ಯಾರಾಮೆಡಿಕಲ್ ಸಿಬ್ಬಂದಿ ಅವ್ರ ಮನೆಗೆ ಹೋಗಿ ವೈದ್ಯರು ಅಥವಾ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರ್ತಕ್ಕಂಥ ಮೆಡಿಸಿನ್ ಸಲೈನ್ ಅನ್ನು ಕೊಟ್ಟು ಅವರಿಗೆ ಮಾರ್ಗದರ್ಶನ ಮಾಡಿ ಅತ್ಯಂತ ಕಡಿಮೆ ದರದಲ್ಲಿ ಕೇವಲ 500 ರೂಪಾಯಿ ದರದಲ್ಲಿ ಸೇವೆ ನೀಡಿ ವಾಪಸ್ ಬರಲಿದ್ದಾರೆ. ನಾವು ಸಾಕಷ್ಟು ಆಕ್ಸಿಜನ್ ಉತ್ಪಾದನೆ ಮಾಡಬಹುದು, ರೆಮಿಡಿಸಿವಿರ್ ಮಾಡಬಹುದು ಅಥವಾ ಮಷಿನ್ಗಳನ್ನು ತರಬಹುದು. ಆದರೆ ತಕ್ಷಣದಲ್ಲಿ ಕೌಶಲ್ಯ ಹೊಂದಿದ ಸಿಬ್ಬಂದಿ ಒದಗಿಸೋದು ಬಹಳ ಕಷ್ಟ. ಈ ದಿಶೆಯಲ್ಲಿ ಸರ್ಕಾರ ಬಹಳ ಕ್ಷಿಪ್ರಗತಿಯಲ್ಲಿ ಆಸಕ್ತಿ ಮತ್ತು ನುರಿತ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ 1 ಲಕ್ಷ ಸಿಬ್ಬಂದಿ ಕರ್ನಾಟಕಕ್ಕೆ ನಾವು ಒದಗಿಸಬೇಕಾಗಿದೆ. ಈಗಾಗಲೇ 500 ಜನ ಪ್ಯಾರಾಮೆಡಿಕಲ್ ಸಿಬ್ಬಂದಿ ರಾಯಚೂರು ಜಿಲ್ಲೆಯಾದ್ಯಂತ ನಮ್ಮ ಕಾಲೇಜಿನಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ತಕ್ಷಣದಲ್ಲಿ ನಮ್ಮ ಕಾಲೇಜಿನಿಂದ 10 ಜನ ನರ್ಸಿಂಗ್ ಸಿಬ್ಬಂದಿ ಮನೆಗೆ ಹೋಗಿ ಅವರ ಕಾಯಿಲೆಗಳನ್ನು ವೈದ್ಯರು ಪ್ರಿಸ್ಕ್ರೈಬ್ ಮಾಡಿರ್ತಕ್ಕಂಥ ಮೆಡಿಸಿನ್ ಆಗಿರ್ಬೋದು, ಸಲೈನ್ ಆಗಿರ್ಬೋದು, ಇತರೆ ಸೇವೆಗಳನ್ನು ಕೊಟ್ಟು ವಾಪಸ್ ಬರಲಿದ್ದಾರೆ. ರಾಯಚೂರಿನ ಜನತೆ ಅವರು ತಮ್ಮ ಸೇವೆಗೆ ಅವಕಾಶ ಮಾಡ್ಕೋಬೇಕು. ಎಲ್ಲರೂ ಸದುಪಯೋಗ ಮಾಡಿಕೊಂಡು ಆದಷ್ಟು ಕೊರೋನಾ ಎಂಬ ಸಾಂಕ್ರಾಮಿಕ ಕಾಯಿಲೆ, ಇದು ಸಾಂಕ್ರಾಮಿಕ ಅಂದ ತಕ್ಷಣ ಇದು ಮಾರಣಾಂತಿಕ ಅಲ್ಲ, ತಿಳ್ಕೊಂಡ್ಬಿಡ್ಬೇಕು. ಸಾಂಕ್ರಾಮಿಕ ಅಂದ್ರೆ ಒಬ್ಬರಿಂದ ಒಬ್ಬ ಹರಡುತ್ತೆ, ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಆರಂಭಿಕವಾಗಿ ಟ್ರೀಟ್ಮೆಂಟ್ ತಗೋಬೇಕು. ಇದಕ್ಕೆ ಧೈರ್ಯಂ ಸರ್ವತ್ರ ಸಾಧನಂ ಎಂಬ ಧ್ಯೇಯದಂತೆ ಎಷ್ಟು ನಾವು ಮಾನಸಿಕವಾಗಿ, ದೈಹಿಕವಾಗಿ ಮತ್ತು ಮನೋಬಲದಿಂದ ನಾವು ಅದನ್ನ ಸ್ವೀಕಾರ ಮಾಡಿ ಎದುರಿಸ್ತೀವಿ, ಅಷ್ಟು ಬೇಗ ಆರೋಗ್ಯವಂತರಾಗಿ ಸಮಾಜಕ್ಕೆ ನಾವು ಬದುಕಕ್ಕೆ ಸಾಧ್ಯ ಆದಂತ ಈ ದಿಶೆಯಲ್ಲಿ ತಮ್ಮೆಲ್ಲರಿಗೆ ನಾನು ಈ ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844460181. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಲಾಕ್ಡೌನ್ ಜಾರಿ ಹಿನ್ನೆಲೆಯಲ್ಲಿ ಕಡುಬಡವರು ಸಂಕಷ್ಟಕ್ಕೆ ಒಳಗಾಗಿದ್ದು, ಬಿಜೆಪಿ ಮಹಿಳಾ ಮೋರ್ಚಾ ನಗರದ ಪ್ರಧಾನ ಕಾರ್ಯದರ್ಶಿ ಶಾಂತ್ ಕುಲಕರ್ಣಿ ಅವರು ನೆರವಿಗೆ ಮುಂದಾಗಿದ್ದಾರೆ. ಕೋವಿಡ್ 2ನೇ ಅಲೆ ಹರಡುವುದನ್ನು ತಡೆಯುವ ನಿಟ್ಟಿನಲ್ಲಿ ಸರ್ಕಾರವು ಘೋಷಣೆ ಮಾಡಿರುವ ಲಾಕ್ಡೌನ್ನಲ್ಲಿ ಕರ್ನಾಟಕ ರಾಜ್ಯ ದರ್ವೇಶ್ ಅಲೆಮಾರಿಗಳ ಕುಟುಂಬಕ್ಕೆ ಪರಿಹಾರ ನೀಡಬೇಕೆಂದು ಕರ್ನಾಟಕ ರಾಜ್ಯ ದರ್ವೇಶ್ ಅಲೆಮಾರಿಗಳ ಕ್ಷೇಮಾಭಿವೃದ್ಧಿ ಸಂಘ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ. ಕಳೆದ 1 ತಿಂಗಳ ಹಿಂದೆ ರಾಜ್ಯ ಸರ್ಕಾರವು ರಾಜ್ಯದಲ್ಲಿ ಹೆಮ್ಮಾರಿ ಕೊರೋನಾ ವ್ಯಾಪಕವಾಗಿ ಹರಡುತ್ತಿರುವುದನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಲಾಕ್ಡೌನ್ ಘೋಷಣೆ ಮಾಡಿದ್ದು, ಲಾಕ್ಡೌನ್ನಿಂದಾಗಿ ದರ್ವೇಶ್ ಅಲೆಮಾರಿಗಳ ಜನಾಂಗದ ಕುಟುಂಬದವರು ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅವರಿಗೆ ಒಂದು ಹೊತ್ತು ಊಟಕ್ಕೂ ಪರದಾಡಬೇಕಾದ ಪರಿಸ್ಥಿತಿ ಇದೆ. ಈ ನಿಟ್ಟಿನಲ್ಲಿ ಪರಿಹಾರ ನೀಡಿ ಅವರಿಗೆ ನೆರವಿಗೆ ಧಾವಿಸಬೇಕೆಂದು ಒತ್ತಾಯಿಸಿದರು. ಕರ್ನಾಟಕ ದರ್ವೇಶ್ ಅಲೆಮಾರಿಗಳ ಕುಟುಂಬಗಳಿಗೆ ಜನರಿಗೆ ಪರಿಹಾರ ನೀಡುವ ಕುರಿತು ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ದರ್ವೇಶ್ ಅಲೆಮಾರಿ ಜನಾಂಗಗಳು ಭಾಳಷ್ಟು ಕುಟುಂಬಗಳು ಕೊರೋನಾ ಕೋವಿಡ್-19ನಿಂದ ಲಾಕ್ಡೌನ್ನಿಂದ ಭಾಳಷ್ಟು ಕುಟುಂಬಗಳು ತಮ್ಮ ಕಾರ್ಯವನ್ನು ತೆಗೆದುಕೊಂಡು ಭಾಳ ಸಂಕಷ್ಟದಲ್ಲಿ ಕೀಡಾಗಿದ್ದಾರೆ. ಆದ್ದರಿಂದ ಮಾನ್ಯ ಜಿಲ್ಲಾಡಳಿತ ಒಂದು ದರ್ವೇಶ್ ಅಲೆಮಾರಿ ಕುಟುಂಬಗಳಿಗೆ ಒಂದು ಸಹಾಯ ಹಸ್ತವನ್ನು ನೀಡಬೇಕಂತ ನಾವು ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ. ಇವತ್ತು ಭಾಳಷ್ಟು ಕುಟುಂಬಗಳು ಒಂದಕ್ಕಿಂತ ಊಟ ಇಲ್ಲದೆ ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಅವರ ನೆರವಿಗೆ ಮಾನ್ಯ ಜಿಲ್ಲಾಡಳಿತ ಸಹಕರಿಸಬೇಕಂತ ತಾವು ಮೀಡಿಯಾ ಮುಖಾಂತರ ನಾನು ತಿಳಿಸಿಕೊಳ್ತೀನಿ. ಈ ಸಂದರ್ಭದಲ್ಲಿ ಮೊಹಮ್ಮದ್ ಹುಸೇನಿ, ಮೊಹಮ್ಮದ್ ಅಲಿ, ಜಮಾಲ್ ಸಾಬ್, ಮೌಲಾ ಸಾಬ್,
ಮೆಹಬೂಬ್, ಮೊಹಮ್ಮದ್ ಗೌಸ್ ಇತರರು ಇದ್ದರು. ನಗರದಲ್ಲಿ 18 ಕಡೆ ತರಕಾರಿ ವ್ಯಾಪಾರಕ್ಕೆ ವ್ಯವಸ್ಥೆ ಮಾಡಿರುವುದಾಗಿ ನಗರಸಭೆ ಪೌರಾಯುಕ್ತರು ಸುಳ್ಳು ಹೇಳುತ್ತಿದ್ದಾರೆ ಎಂದು ತರಕಾರಿ ಮಾರಾಟಗಾರರ ಸಂಘದ ಅಧ್ಯಕ್ಷ ಎನ್ ಮಹಾವೀರ್ ಆರೋಪಿಸಿದ್ದಾರೆ. ನಗರದಲ್ಲಿ 18 ಕಡೆ ತರಕಾರಿ ವ್ಯಾಪಾರಕ್ಕೆ ವ್ಯವಸ್ಥೆ ಮಾಡಿರುವುದಾಗಿ ನಗರಸಭೆ ಪೌರಾಯುಕ್ತರು ಸುಳ್ಳು ಹೇಳುತ್ತಿದ್ದಾರೆ ಎಂದು ತರಕಾರಿ ಮಾರಾಟಗಾರರ ಸಂಘದ ಅಧ್ಯಕ್ಷ ಎನ್ ಮಹಾವೀರ್ ಆರೋಪಿಸಿದ್ದಾರೆ. ನಗರಸಭೆ ತರಕಾರಿ ಮಾರಾಟಕ್ಕೆ ಸೂಕ್ತ ವ್ಯವಸ್ಥೆ ಕಲ್ಪಿಸದೇ ಇರುವುದರಿಂದ ಮಹಿಳಾ ಸಮಾಜ ಮತ್ತು ಎಂ2 ವೃತ್ತದಲ್ಲಿ ಜನಜಂಗುಳಿ ಸೇರಲು ಕಾರಣವಾಗಿದೆ. ಜನರಿಗೆ ತಪ್ಪು ಮಾಹಿತಿ ನೀಡುತ್ತಿರುವ ಪೌರಾಯುಕ್ತರಿಗೆ ಅನುಭವ ಕೊರತೆ ಇದೆ. ರಾಜಕೀಯ ಒತ್ತಡಕ್ಕೆ ಮಣಿದು ಕೆಲಸ ಮಾಡುತ್ತಿದ್ದಾರೆ. ನಗರದ 18 ಸ್ಥಳಗಳಲ್ಲಿ ತರಕಾರಿ ಮಾರುಕಟ್ಟೆ ವ್ಯವಸ್ಥೆಯಾಗಿದ್ದರೆ ಜನರ ದಟ್ಟಣೆಯೇ ಇರುತ್ತಿರಲಿಲ್ಲ. ಜಿಲ್ಲಾಧಿಕಾರಿಗಳು ಇಂತಹ ಪೌರಾಯುಕ್ತರನ್ನು ಮುಂದುವರಿಸದೆ ಸೂಕ್ತ ಕ್ರಮ ಮುಂದಾಗಬೇಕೆಂದು ಆಗ್ರಹಿಸಿದ ಮನವಿಯನ್ನು ಸಲ್ಲಿಸಿದರು. ಮಾನ್ಯ ನಗರಸಭೆ ಪೌರಾಯುಕ್ತರಾದ ವೆಂಕಟೇಶ್ ಅವರು ನಿನ್ನೆ ಮಾಧ್ಯಮಗಳಲ್ಲಿ ಹೇಳ್ತಾ ಇದ್ದರು, ನಾವು ತರಕಾರಿ ವ್ಯಾಪಾರಸ್ಥರಿಗೆ 18 ಕಡೆ ವ್ಯವಸ್ಥೆ ಮಾಡಿದ್ದೀವಿ ಅಂತೇಳಿ. 18 ಕಡೆ ವ್ಯವಸ್ಥೆ ಮಾಡಿದ್ದರೆ ಇವತ್ತು ಅನ್ಲಾಕ್ಡೌನ್ ಇತ್ತು. ಈ ಅನ್ಲಾಕ್ಡೌನ್ ಸಮಯದಲ್ಲಿ ಏನಂತಂದರೆ ಈ ತರಕಾರಿ ಮಾರೋರು ಎಂ2 ವೃತ್ತದಲ್ಲಿ, ಮಹಿಳಾ ಸಮಾಜಿನಲ್ಲಿ ಮತ್ತು ಕಾಟನ್ ಮಾರುಕಟ್ಟೆಯಲ್ಲಿ ಹಾಗೂ ಏನಂತಂದರೆ ಚಂದ್ರಮೌಳೇಶ್ವರ ಚೌಕಿನಲ್ಲಿ ಜನ ಜಾತ್ರೆ ಆಗಿತ್ತು. ಇವರು ಏನಂತಂದರೆ ಇವರು ಹೇಳ್ತಾರೆ ನಾವು ಎಲ್ಲ ಕಡೆ ಏನಂತಂದರೆ 18 ಕಡೆ ಕೂಡಿಸಿವಿ ಅಂತೇಳಿ ಸುಳ್ಳು ಹೇಳ್ತಾ ಇದ್ದಾರೆ. ಈ ನಗರಸಭೆ ಪೌರಾಯುಕ್ತರು ಬರೀ ಸುಳ್ಳು ಹೇಳೋದರಲ್ಲಿ, ಕಾಲಹರಣ ಮಾಡೋದರಲ್ಲಿ ನಂಬರ್ 1 ಇದ್ದಾರೆ. ತಮಗೆ ಗೊತ್ತಿರೋ ಹಾಗೆ ಏನಂತಂದರೆ ಈ ಕರೋನಾ ಪ್ರಾರಂಭ ಆದಾಗಿನಿಂದ 2ನೇ ಅಲೆ ನಾವು ಎಷ್ಟು ಸಲ ಏನಂತಂದರೆ ಪೌರಾಯುಕ್ತರಿಗೆ ಮನವಿ ಮಾಡಿದ್ದೀವಿ, ಸಭೆ ಕರೀರಿ ಸ್ವಾಮಿ, ಸಭೆ ಕರೆದು ಏನಂತಂದರೆ ತಮ್ಮ ಜೊತೆಗೆ ಹೋಗಿ ನಾವು 18 ಸ್ಪಾಟ್ ತೋರಿಸ್ತೀವಿ. ತೋರಿಸಿದ ಮೇಲೆ ಅಲ್ಲಲ್ಲಿ ಕೂಡಿಸಿ ಏನಂತಂದರೆ ವ್ಯಾಪಾರಸ್ಥರಿಗಾಗಲಿ ಗ್ರಾಹಕರಿಗಾಗಲಿ ಒಂದು ಒಳ್ಳೆ ರೀತಿಯಿಂದ ಸೌಲಭ್ಯ ಸಿಗ್ತದ ಅಂತಕ್ಕಂಥ ಮಾತು ಹೇಳಿದ್ರೆ ಅದಕ್ಕೆ ಏನಂತಂದರೆ ಡೋಂಟ್ ಕೇರ್ ಮಾಡಿದರು ನಗರಸಭೆ ಪೌರಾಯುಕ್ತರು. ಹಾಗಾಗಿ ಏನಂತಂದರೆ ಇವತ್ತು ನೋಡಿರಿ ಭಾಳಷ್ಟು ಜನ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ, ಸ್ವಾಮಿ ಏನು ಜನ ಜಂಗುಳಿ ಇದೆ, ಕರೋನಾ ಇಲ್ಲಿಂದಲೇ ಹರಡ್ತದೆ ನೋಡ್ರಿ ಅಂತಕ್ಕಂಥ ಮಾತು ಹೇಳ್ತಾ ಇದ್ದರು. ಏನು ಅದರಲ್ಲಿ ಏನಂತಂದರೆ ನಿನ್ನೆ ನಗರಸಭೆ ಪೌರಾಯುಕ್ತರು ಹೇಳ್ತಾರೆ, ಇಲ್ಲ ಇದು ನಾವು ಏನಂತಂದರೆ ಸ್ಯಾನಿಟ್ರಿ ಏನಂತಂದರೆ ಸ್ವಚ್ಛತೆ ಪಡಿಸೋದು, ಸ್ಯಾನಿಟ್ರಿ ಮಾಡೋದು, ಮಾಸ್ಕ್ ಧರಿಸೋದು, ಮತ್ತೇನಂತಂದರೆ ಇದು ಏನು ಅಂತರ ಕಾಯ್ದುಕೊಳ್ಳೋದು, ಇದಕ್ಕೆಲ್ಲ ಏನಂತಂದರೆ ನೋಡಿ ನಾವು ಪೆನಾಲ್ಟಿ ಹಾಕ್ತೀವಿ ಅಂತೇಳಿ. ಅಲ್ಲಿ ಒಬ್ಬರಿಗೂ ಪೆನಾಲ್ಟಿ ಹಾಕಿಲ್ಲ. ಕೊನೆಗೆ ಏನಂತಂದರೆ ಮಹಿಳಾ ಸಮಾಜದಲ್ಲಿ ಜನಜಂಗುಳಿ ಹೆಚ್ಚಿಗೆ ಆದಮೇಲೆ ಆ ಲಾಕ್ ಹೊಡೆದೇನಂತಂದರೆ ಜನ ಪಬ್ಲಿಕ್ ಒಳಗೆ ಬಂತು. ಏನು ವ್ಯವಸ್ಥೆ? ಮತ್ತು ಇವ್ರು ಹೇಳ್ತಾರೆ ನಿನ್ನೆ 20 ಮಾರ್ಷಲ್ಗಳನ್ನ ನೇಮಕ ಮಾಡ್ಕೊಂಡಿದ್ದೀವಿ. ಮಾರ್ಷಲ್ಗಳನ್ನ ನೇಮಕ ಮಾಡ್ಕೊಂಡು ಎಲ್ಲಿ ಬಿಟ್ಟಿದ್ದೀರಿ ನೀವು? ಹಾಗಾಗಿ ಏನಂತಂದರೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡಲೇ ಏನಂತಂದರೆ ನಗರಸಭೆ ಪೌರಾಯುಕ್ತರು, ಜಿಲ್ಲಾಧಿಕಾರಿಗಳು ತರಕಾರಿ ಮಾರಾಟಗಾರರ ಸಂಘದ ಸದಸ್ಯರನ್ನು ಮತ್ತು ಪದಾಧಿಕಾರಿಗಳನ್ನು ಕರೆಸಿ ಸಭೆ ಮಾಡಿ ಇನ್ನೊಂದು ಸಲ ಈ ರೀತಿ ಆಗಬಾರ್ದು. ಎಲ್ಲ ಏನು ಇಡೀ ರಾಯಚೂರು ನಗರದಲ್ಲಿ 4 ಕಡೆ ಏನಂತಂದರೆ ವ್ಯಾಪಾರ ವಹಿವಾಟು ನಡೆದಿದೆ. 18 ಕಡೆಗಳಲ್ಲಿ ಏನಂತಂದರೆ ವ್ಯಾಪಾರ ವಹಿವಾಟು ತರಕಾರಿ ಸಿಗುವಾಗ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಬೇಡಿಕೊಳ್ತಾ ಇದ್ದೇನೆ. ಎನ್ ಮಹಾವೀರ್. ಈ ಸಂದರ್ಭದಲ್ಲಿ ಪದಾಧಿಕಾರಿಗಳಾದ ಪ್ರಭು ನಾಯಕ್, ಉದಯ್ ಜೊತೆಗೆ ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಕೋವಿಡ್ ನಿಯಂತ್ರಣ ಮಾಡುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಕೋವಿಡ್ ನೆಪದಲ್ಲಿ ಜನರ ಮೇಲೆ ಬಲವಂತದ ಲಾಕ್ಡೌನ್ ಹೇರುತ್ತಿರುವುದು ಸರಿಯಲ್ಲ. ಕೋವಿಡ್ ತಡೆಗಟ್ಟುವಲ್ಲಿ ಶಾಸಕರು, ಉಸ್ತುವಾರಿ ಸಚಿವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕೆಂದು ಸಿರಾಜ್ ಜಾಫ್ರಿ ಒತ್ತಾಯಿಸಿದರು. ರಾಜ್ಯದಲ್ಲಿ ಕೋವಿಡ್ ನಿಯಂತ್ರಣ ಮಾಡುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಕೋವಿಡ್ ನೆಪದಲ್ಲಿ ಜನರ ಮೇಲೆ ಬಲವಂತದ ಲಾಕ್ಡೌನ್ ಹೇರುತ್ತಿರುವುದು ಸರಿಯಲ್ಲ. ಕೋವಿಡ್ ತಡೆಗಟ್ಟುವಲ್ಲಿ ಶಾಸಕರು, ಉಸ್ತುವಾರಿ ಸಚಿವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಎಂದು ಸಿರಾಜ್ ಜಾಫ್ರಿ ಒತ್ತಾಯಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ, ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ಕೋವಿಡ್ ಸೋಂಕು ನಿಯಂತ್ರಿಸುವಲ್ಲಿ ಸರ್ಕಾರ ವಿಫಲವಾಗಿದೆ. ಕೋವಿಡ್ ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ಇಲ್ಲ. ಆರೋಗ್ಯ ಮತ್ತು ವಿಪತ್ತು ನಿರ್ವಹಣೆಯಲ್ಲಿ ಸರ್ಕಾರ, ಜಿಲ್ಲಾಡಳಿತ ಸಮರ್ಪಕ ಕ್ರಮಗಳನ್ನು ತೆಗೆದುಕೊಂಡು ಕಾಳಜಿಗೆ ಮುಂದಾಗಿಲ್ಲ ಎಂದು ದೂರಿದರು. ಖಾಸಗಿ ಆಸ್ಪತ್ರೆಯಲ್ಲಿ ಕೋವಿಡ್ ರೋಗಿಗಳಿಗೆ ಮನ ಬಂದಂತೆ ಬಿಲ್ ಹಾಕಿದ್ದಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಕೋವಿಡ್ ರೋಗಿಗಳ ಬಗ್ಗೆ ಕಾಳಜಿ ವಹಿಸುತ್ತಿಲ್ಲ. ಬೇಜವಾಬ್ದಾರಿ ಕೆಲಸ ಮಾಡುತ್ತಿದ್ದಾರೆ. ಲಾಕ್ಡೌನ್ ಮಾಡಿದ್ದರಿಂದ ಜನಸಾಮಾನ್ಯರಿಗೆ ತೊಂದರೆಯಾಗಿದೆ ಎಂದು ತಿಳಿಸಿದರು. ಅಮೆರಿಕದ ಬೋಯಿಂಗ್ ಸಂಸ್ಥೆ ರಾಜ್ಯಕ್ಕೆ 2 ಆಸ್ಪತ್ರೆಯನ್ನು ನೀಡಿದ್ದು, ಕಲಬುರಗಿ ಬದಲಿಗೆ ರಾಯಚೂರಿನಲ್ಲಿ ಆಸ್ಪತ್ರೆ ನಿರ್ಮಾಣ ಮಾಡಬೇಕು. ಈ ಬಗ್ಗೆ ಜಿಲ್ಲೆಯ ಜನಪ್ರತಿನಿಧಿಗಳು ಸರ್ಕಾರದ ಮೇಲೆ ಒತ್ತಡ ತರಬೇಕು. ಸರ್ಕಾರ ಲಾಕ್ಡೌನ್ ಘೋಷಣೆ ಮಾಡಿದ್ದರಿಂದ ಇದುವರೆಗೆ ಕೋವಿಡ್ ನಿಯಂತ್ರಣಕ್ಕೆ ಬಂದಿಲ್ಲ. ಲಾಕ್ಡೌನ್ನಿಂದ ಯಾವುದೇ ಪ್ರಯೋಜನವಾಗಿಲ್ಲ. ಎಪಿಎಲ್ ಮತ್ತು ಬಿಪಿಎಲ್ ಪಡಿತರದಾರರಿಗೆ ಉಚಿತವಾಗಿ ದವಸ ಧಾನ್ಯ ವಿತರಣೆ ಮಾಡಬೇಕು. ನಗರ ಪ್ರದೇಶದಲ್ಲಿ ವಾಸ ಮಾಡುವ ಬಡವರ ಮನೆ ಬಾಡಿಗೆ ಕಟ್ಟಲು ಸಾಧ್ಯವಾಗುತ್ತಿಲ್ಲ. ಸರ್ಕಾರ ಅವರ ನೆರವಿಗೆ ಬರಬೇಕು. ಕೋವಿಡ್ ನಿಯಂತ್ರಿಸುವಲ್ಲಿ ವಿಫಲವಾದ ಅಧಿಕಾರಿಗಳ ಮೇಲೆ ಕ್ರಮ ವಹಿಸಬೇಕು ಎಂದು ಹೇಳಿದರು. ಕೋವಿಡ್ ಸಂದರ್ಭದಲ್ಲಿ ಈಗಾಗಲೇ
ಜಿಲ್ಲಾಧಿಕಾರಿಗಳಿಗೆ ಒಂದು ಮೆಮೊರಂಡಮ್ ಅನ್ನು ಕೊಟ್ಟಿದ್ದೀನಿ. ಆ ಮೆಮೊರಂಡಮಲ್ಲಿ ನಾನು ಸರ್ಕಾರಿ ಆಸ್ಪತ್ರೆಗಳಾದ ರಿಮ್ಸ್ ಮತ್ತು ಒಪೇಕ್ ಆಸ್ಪತ್ರೆಯಲ್ಲಿ ನಡೆದಿರ್ತಕ್ಕಂಥ ನೆಗ್ಲಿಜೆನ್ಸ್ ಅದರ ಕುರಿತು ಜಿಲ್ಲಾಡಳಿತಕ್ಕೆ ಮನವರಿಕೆ ಮಾಡಿದ್ದೀನಿ. ಸತತವಾಗಿ ಮೇ 4ನೇ ತಾರೀಕಿನಿಂದ ಇಲ್ಲಿವರೆಗೂ ಆಸ್ಪತ್ರೆಯಲ್ಲಿ ಒಂದಿಲ್ಲ ಒಂದು ಅವ್ಯವಸ್ಥೆ ಮತ್ತು ನೆಗ್ಲಿಜೆನ್ಸ್ ಆಕ್ಟ್ ನಡೀತಾ ಇದೆ. ಆದರೆ ಇಲ್ಲಿವರೆಗೂ ಜಿಲ್ಲಾಡಳಿತ ನಿರ್ಲಕ್ಷ್ಯದ ಅಧಿಕಾರಿ ಮತ್ತು ಬೇಜವಾಬ್ದಾರಿ ಅಧಿಕಾರಿಯ ವಿರುದ್ಧ ಯಾವುದೇ ಕ್ರಮವನ್ನು ಜರುಗಿಸಿರೋದಿಲ್ಲ. ಇತ್ತೀಚೆಗೆ ಲಾಕ್ಡೌನ್ ಏರಿದ ಮೇಲೆ ರಾಯಚೂರು ನಗರದಲ್ಲಿ ಸಂಚಾರ ಮಾಡಿರ್ತಕ್ಕಂಥ ರೂಲ್ಸ್ ಉಲ್ಲಂಘನೆ ಮಾಡಿರ್ತಕ್ಕಂಥ ಜನಸಾಮಾನ್ಯರ ಮೇಲೆ ಫೈನು ಮತ್ತು ಕೇಸಸ್ ಆಗಿದೆ. ಅಪ್ರಾಕ್ಸಿಮೇಟ್ ಆಗಿ 8 ಲಕ್ಷ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಫೈನ್ ಅನ್ನು ಕಲೆಕ್ಟ್ ಮಾಡಿದ್ದಾರೆ. 100ಕ್ಕೂ ಹೆಚ್ಚು ಕೇಸಸ್ ಕೂಡ ದಾಖಲಾಗಿದೆ. ಈಗ ಪ್ರಶ್ನೆ ಬಂದಿರೋದು, ಈ ಲಾಕ್ಡೌನ್ ಮತ್ತೆ ಕೋವಿಡ್ ಬರೀ ಜನಸಾಮಾನ್ಯರಿಗೆ ಮಾತ್ರನಾ ಅಂತ ದೊಡ್ಡ ಪ್ರಶ್ನೆ ಚಿಹ್ನೆ ಆಗಿದೆ. ಸರ್ಕಾರಿ ಅಧಿಕಾರಿಗಳು ತಮ್ಮ ಜಾಬ್ ಕರ್ತವ್ಯದಲ್ಲಿ ಏನಾದರೂ ನಿರ್ಲಕ್ಷ್ಯ ವಹಿಸಿದ್ರೆ ಅವ್ರಿಗೇನು ಕೇಸು ಮತ್ತೆ ಪನಿಷ್ಮೆಂಟ್ ಅವ್ರಿಗೇನಿಲ್ಲ, ಬರೀ ಜನಸಾಮಾನ್ಯರಿಗೇನು ಅಂತ ದೊಡ್ಡ ಪ್ರಶ್ನೆ ಒಂದು. ಆಮೇಲೆ ರಿಮ್ಸ್ ಹಾಸ್ಪಿಟಲ್ ಡೀನ್ ಆಗಿರ್ತಕ್ಕಂಥ ಪೀರಾಪುರ್ ಅವರು ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಕೆಳಗಡೆ ಮಲಗಿಸ್ತಾರೆ. ಆಸ್ಪತ್ರೆಯಲ್ಲಿ ಡಿಸ್ಚಾರ್ಜ್ ಆದವರು ಹೆಸರಲ್ಲಿ ಬೆಡ್ಗಳು ಬುಕ್ ಆಗುತ್ತೆ, ಸತ್ತವ್ರ ಹೆಸರಲ್ಲಿ ಬೆಡ್ ಬುಕ್ ಆಗುತ್ತೆ. ಇಂಥವೆಲ್ಲ ಅವ್ಯವಹಾರ ನಡೆದ್ರು DHO ಅವರಿಗೆ ಗಮನಕ್ಕಿರೋದಿಲ್ಲ. DHO ಅವರು ಯಾವುದೇ ಆಕ್ಷನ್ ಇದಕ್ಕೆ ತಗೊಳ್ಳಂಗಿಲ್ಲ. ಆಮೇಲೆ ಶಾಸಕರಾದ ಮಾನ್ಯ ಶಿವರಾಜ್ ಪಾಟೀಲ್ ಅವರು ಹೇಳ್ತಾರೆ, ರಾಯಚೂರಿನಲ್ಲಿ ಯಾವುದು ಕೊರತೆ ಇಲ್ಲ, ಆಕ್ಸಿಜನ್ ಇದೆ, ಮೆಡಿಸಿನ್ಸ್ ಇದೆ, ಹಾಸ್ಪಿಟ್ಲಲ್ಲಿ ಬೆಡ್ ಇದೆ, ಬೇಕಾದಷ್ಟು 17 ಪ್ರೈವೇಟ್ ಹಾಸ್ಪಿಟಲ್ ಇದೆ ಅಂತ ಅವ್ರು ಹೇಳ್ತಾರೆ. ಆದರೆ 17 ಪ್ರೈವೇಟ್ ಹಾಸ್ಪಿಟಲಲ್ಲಿ ಪ್ರೈಸ್ ಕ್ಯಾಪ್ ಮಾಡೋಕ್ಕೆ ಸರ್ಕಾರ ಒಂದು ರೆಗ್ಯುಲೇಷನ್ ಕೊಟ್ಟಿದೆ. ಪ್ರತಿದಿನ ಕೋವಿಡ್ ಪೇಷಂಟ್ಗೆ 11,500ಕ್ಕಿಂತ ಹೆಚ್ಚು ಚಾರ್ಜ್ ಮಾಡಬಾರ್ದು ಅನ್ನೋದು ಒಂದು ರೂಲ್ ಇದೆ. ಆದರೆ ಆಸ್ಪತ್ರೆಗಳಲ್ಲಿ ಬೇಕಾದಷ್ಟು ಮನ ಬಂದಂಗೆ ಚಾರ್ಜ್ ಮಾಡಕತ್ತಾರ. 28,000 ಪರ್ ಡೇ ಚಾರ್ಜ್ ಮಾಡಕತ್ತಾರ, 25,000, 30,000. ಅದಕ್ಕೆ ಆದ ಯಾವುದೇ ನೋಡಲ್ ಅಧಿಕಾರಿಗಳನ್ನು ಇವರು ನೇಮಕ ಮಾಡಿರಂಗಿಲ್ಲ. ಅದಕ್ಕೆ ರೆಗ್ಯುಲೇಟ್ ಮಾಡಲಿಕ್ಕೆ ಜಿಲ್ಲಾಡಳಿತ ಆಗಿರ್ಬೋದು, ಶಾಸಕರಾಗಿರ್ಬೋದು ಯಾವುದೇ ಒಂದು ಸಮಿತಿ ರಚನೆ ಮಾಡಿರಂಗಿಲ್ಲ. ಜನರಿಗೆ ಹೆಲ್ಪ್ ಆಗ್ತಕ್ಕಂಥ ಕೆಲಸ ಇಲ್ಲಿ ಮಾಡಿರಂಗಿಲ್ಲ. ಎರಡನೇದಾಗಿ ಕಂಟಿನ್ಯೂಸ್ ಆಗಿ ಈಗ ಲಾಕ್ಡೌನ್ ನಡೀತಾ ಇದೆ. ಈ ಲಾಕ್ಡೌನ್ಗೆ ಇಂದು ಬೆಳಗ್ಗೆ 6ರಿಂದ 10 ಗಂಟೆವರೆಗೂ ಓಪನ್ ಇಟ್ಟಿದ್ದಾರೆ. ಮತ್ತೆ ಸತತವಾಗಿ ಲಾಕ್ಡೌನ್ ಅಂತ ಹೇಳಿದ್ದಾರೆ. 6 ಗಂಟೆಯಿಂದ 10 ಗಂಟೆವರೆಗೆ ರಾಯಚೂರು ಜನರು ಎಲ್ಲರೂ ಹೊರಗಡೆ ಇದ್ದಾರೆ, ಮಾರ್ಕೆಟ್ ಅಲ್ಲಿ ಇದ್ದಾರೆ. ಇದರಿಂದ ಏನೋ ಕರೋನಾ ಕಡಿಮೆ ಆಗುತ್ತಾ ಜಾಸ್ತಿ ಆಗುತ್ತಾ ಅದು ತರ್ಕಬದ್ಧ ಐತೆ. ಇದರಲ್ಲಿ ಏನಾದ್ರು ಲಾಜಿಕಲ್ ಐತಾ? ಯಾವುದೇ ಒಂದು ಊರು, ನಗರ, ಸಿಟಿ ಲಾಕ್ಡೌನ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಕಲೆಕ್ಟಿವ್ ಎಫರ್ಟ್ಸ್ ಬೇಕಾಗುತ್ತೆ. ಅದರಲ್ಲಿ ಗವರ್ಮೆಂಟ್ ರೆಪ್ರೆಸೆಂಟೇಷನ್ ಬೇಕು, ಮೆಡಿಕಲ್ ರೆಪ್ರೆಸೆಂಟೇಷನ್ ಬೇಕು, ಎಕನಾಮಿಕ್ ರೆಪ್ರೆಸೆಂಟೇಷನ್ ಬೇಕು, ಪೀಪಲ್ ರೆಪ್ರೆಸೆಂಟೇಷನ್ ಬೇಕು. ಇವರು ಎಲ್ಲದಕ್ಕೆ ಏನಾದರೂ ಕನ್ಸಲ್ಟ್ ಮಾಡಿದಾರ? ಇವರು ಅಕಸ್ಮಾತ್ ಆಗಿ ಇದು ಅನಿವಾರ್ಯ ಇತ್ತು ಅಂತಂದ್ರೆ, ಲಾಕ್ಡೌನ್ ಅನಿವಾರ್ಯ ಇತ್ತು ಅಂತಂದ್ರೆ ಡೈಲಿ ವೇಜ್ ವರ್ಕರ್ಸ್ ಎಲ್ಲಿಗೆ ಹೋಗ್ಬೇಕು? ದಿನನಿತ್ಯ ಕೆಲಸ ಮಾಡಿ ತಂದು ತಿನ್ನೋರು ಎಲ್ಲಿಗೆ ಹೋಗ್ಬೇಕು? ಅವ್ರಿಗೆ ಏನಾದರೂ ಸರ್ಕಾರ ಪ್ಯಾಕೇಜ್ ಅನ್ನು ಮಾಡಿದಾರ? ಕೋವಿಡ್ನಿಂದ ಇವರು ನಾಳೆ ಸಾಯ್ತಾರೋ ನಾಡ್ದ ಸಾಯ್ತಾರೋ ಗೊತ್ತಿಲ್ಲ. ಬಟ್ ಸ್ಟಾರ್ವೇಷನ್ ಆಮೇಲೆ ಈ ಬಲವಂತದ ಲಾಕ್ಡೌನ್ ಮಾನಸಿಕ ಒತ್ತಡಿಗೆ ಡೆಫಿನೆಟ್ ಆಗಿ ಜನರು ಸಾಯ್ತಾರೆ. ಸರ್ಕಾರ ಅಂದಮೇಲೆ ಜನರ ಹಿತದೃಷ್ಟಿಯಿಂದ ನೋಡಬೇಕು. ಬಟ್ ಅವರು ಇದು ತಮ್ಮ ವೈಫಲ್ಯವನ್ನು ಮುಚ್ಚಾಕಲು ಈ ತರ ಲಾಕ್ಡೌನ್ ಮಾಡಿ ಜನರ ಮೇಲೆ ಬಲವಂತದ ಕಾಯ್ದೆಯನ್ನು ಹೇರ್ತಾ ಇದ್ರೆ ಯಾರು ವಯಸ್ಸೆತ್ತಬೇಕು? ಇದಕ್ಕ ಜನಪ್ರತಿನಿಧಿ ಆದ ಶಿವರಾಜ್ ಪಾಟೀಲ್ ಆಗಿರ್ಬೋದು, ಮತ್ತೆ ನಮ್ಮ ಸಚಿವರು, ಉಸ್ತುವಾರಿ ಸಚಿವರಾಗಿರ್ಬೋದು, ಅವರು ಇದಕ್ಕೆ ಸಮಿತಿ ರಚನೆ ಮಾಡಿ ಜಿಲ್ಲಾಡಳಿತ ಜೊತೆ ಸಮರ್ಪಕವಾಗಿ ಕಂಟಿನ್ಯೂಸ್ ಟಚ್ ಅಲ್ಲಿ ಇದ್ದು ಜನರಿಗೆ ಅನುಕೂಲ ಆಗುವ ಕೆಲಸ ಮಾಡಬೇಕಾಗಿತ್ತು. ಆದ್ರೆ ಅವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ನಂತರ ಬೋಯಿಂಗ್ ಆಸ್ಪತ್ರೆ ನಮ್ಮ ರಾಜ್ಯಕ್ಕೆ ಬರ್ತಾ ಇದೆ. ಅದು ಕಲಬುರಗಿದವರು ತಗೊಂತಾ ಇದ್ದಾರೆ. ಕಲಬುರಗಿದಲ್ಲಿ ಈಗಾಗಲೇ ಕಿದವಾಯಿ ಹಾಸ್ಪಿಟಲ್ ಇದೆ, ESI ಆಸ್ಪತ್ರೆ ಇದೆ, ಜಯದೇವ ಆಸ್ಪತ್ರೆ ಇದೆ, 2 ಮೆಡಿಕಲ್ ಕಾಲೇಜಸ್ ಇದಾವೆ. ಅವ್ರು ಬೇಕಾದಷ್ಟು ಆಸ್ಪತ್ರೆಗಳಿವೆ. ಬೇಕಾಗಿರೋದು ಆಸ್ಪತ್ರೆ ರಾಯಚೂರಿಗೆ. ಆದರೆ ರಾಜಕೀಯ ಇಚ್ಛಾಶಕ್ತಿ, ನಾಯಕರ ಇಚ್ಛಾಶಕ್ತಿ ಇರಲಾರದ ಕಾರಣ ಅಲ್ಲಿ ಹೋಗ್ತಾ ಇದೆ. ನಾನು ಈ ಪ್ರೆಸ್ ಮೀಟ್ ಮುಖಾಂತರ ಮಾನ್ಯ ಸಂಸದರಾದ ಅಮರೇಶ್ ನಾಯಕ್ ಅವರಿಗೆ ನಾನು ವಿನಂತಿ ಮಾಡ್ತೀನಿ, ಆದಷ್ಟು ಬೇಗ ಅವರು ಡೆಲ್ಲಿಗೆ ಹೋಗ್ಬೇಕು, ನಿರ್ಮಲಾ ಸೀತಾರಾಮನ್ ಅವ್ರ ಜೊತೆ ಚರ್ಚೆ ಮಾಡಬೇಕು, ರಾಯಚೂರಿನ ಪರಿಸ್ಥಿತಿಯನ್ನು ಅವ್ರು ಹೇಳಬೇಕು, ಹೇಳಿ ಬೋಯಿಂಗ್ ಆಸ್ಪತ್ರೆ ರಾಯಚೂರಿಗೆ ತರಬೇಕು. ಯಾಕಂದ್ರೆ ಇದು ಒಂದು ಸಫಿಸ್ಟಿಕೇಟೆಡ್ ಆರ್ಗನೈಸೇಷನ್. ಇದು ಬಂದ್ರೆ ರಾಯಚೂರಿನ ಜನರಿಗೆ, ಅಕ್ಕಪಕ್ಕ ಜಿಲ್ಲೆದವರಿಗೆ ಬಹಳ ಅನುಕೂಲ ಆಗುತ್ತೆ. ಇದಕ್ಕೆ ಮೇಂಟೈನ್ ಮಾಡಿದ್ರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಕೋವಿಡ್ ಅಂತಲ್ಲ, ಬೇರೆ ಏನೇ ವಿಪತ್ತು ಬಂದರೂ ನಾವು ಸಕ್ಷಮವಾಗಿ ಇದನ್ನ ತಡೆ ಹಿಡಿಬಹುದು. ಆಮೇಲೆ ರಾಯಚೂರು ಜನರು ಆಯ್ಕೆ ಮಾಡಿರ್ತಕ್ಕಂಥ ಶಾಸಕರು ಅವರು ಚಾಯ್ವಾಲಾನೂ ಅಲ್ಲ, ಯಾವುದೇ ಮಂದಿರ ಪೂಜಾರಿನೂ ಅಲ್ಲ. ಈ ಹಿಮ್ಸೆಲ್ಫ್ ಇಸ್ ಅ ಡಾಕ್ಟರ್.
ಸೆಪ್ಟೆಂಬರ್ 2020ಯಲ್ಲಿ ಯುರೋಪ್ ಮತ್ತು US ಕೋವಿಡ್ 2ನೇ ಅಲೆ ಬಂದು ಅಲ್ಲಿ ಬಹಳಷ್ಟು ದುರಂತಗಳು, ಅಪಘಾತಗಳು ನಡೆದಿವೆ. ಅದನ್ನ ಗಮನದಲ್ಲಿ ಇಟ್ಟುಕೊಂಡು 6 ತಿಂಗಳ ಗೋಲ್ಡನ್ ಟೈಮ್ ಪೀರಿಯಡ್ ಇತ್ತು ನಮಗೆ, ಸೆಪ್ಟೆಂಬರ್ ಇಂದ ಇಲ್ಲಿವರೆಗೂ ಯಾವುದೇ ಮುಂಜಾಗ್ರತಾ ಕ್ರಮವನ್ನು ಇವರು ವಹಿಸಬೇಕಾಗಿತ್ತು. ಡಾಕ್ಟರ್ ಆದ ಕಾರಣ ಅವರಿಗೆ ಬಹಳಷ್ಟು ಮಾಹಿತಿಗಳಿರುತ್ತೆ. ರೆಮ್ಡಿಸಿವಿರ್ ಅಂತೇಳಿ ಹಾಹಾಕಾರ ಆಯಿತು. ರೆಮ್ಡಿಸಿವಿರ್ ತರ್ಸಕತ್ತೀವಿ, ರೆಮ್ಡಿಸಿವಿರ್ ಕೊಡಕತ್ತೀವಿ ಅಂತ ಹೇಳಿದ್ರು. ಆದರೆ ಮೆಡಿಕಲ್ ಫ್ರೆಟರ್ನಿಟಿ, ಏಮ್ಸ್ ಆಗಿರ್ಬೋದು ಅಥವಾ ಇಂಟರ್ನ್ಯಾಷನಲ್ WHO ಸಂಸ್ಥೆ ಆಗಿರ್ಬೋದು, ರೆಮ್ಡಿಸಿವಿರ್ ಮಹತ್ವ ಏನಿದೆ ಅಂತ ಹೇಳಿದ್ದಾರೆ. ಅವರು ರೆಮ್ಡಿಸಿವಿರ್ ಯಾವುದಕ್ಕೂ ಉಪಯೋಗ ಆಗಲ್ಲ ಅಂತ ಹೇಳಿದ್ದಾರೆ. ಆದರೆ ಅದಕ್ಕೆ ಬ್ಲ್ಯಾಕ್ ಮಾರ್ಕೆಟಿಂಗ್ಗೆ ತಡೆಹಿಡಿಯಕ್ಕೆ ಇವ್ರ ಕೈಯಲ್ಲಿ ಸಾಧ್ಯವಾಗಿಲ್ಲ. ಜನರು ಪರದಾಡುವಂತ ಸ್ಥಿತಿ ಆಯಿತು. ಸರ್ಕಾರಿ ಆಸ್ಪತ್ರೆ ಆಗಲಿ, ಪ್ರೈವೇಟ್ ಆಸ್ಪತ್ರೆ ಆಗಲಿ, ಜನರು ಅಡ್ಮಿಟ್ ಆದ್ಮೇಲೆ ಆ ಆಸ್ಪತ್ರೆಯ ಜವಾಬ್ದಾರಿ ಆಗಿರುತ್ತೆ ಪೇಷಂಟ್ ನೋಡ್ಕೊಂಡು ಹೋಗುದು. ಆದ್ರೆ ಅವರು ಪೇಷಂಟ್ ಸ್ಲಿಪ್ ಬರೆದು ಈ ಮೆಡಿಸಿನ್ಸ್ ಹೊರಗೆ ತಗೊಂಡು ಬರ್ಬೇಕಂತ ಹೇಳಿ ಕಳಿಸ್ತಾರ. ಇದು ಬೇಜವಾಬ್ದಾರಿತನ. ಇದಕ್ಕೂ ಕೂಡ ಕ್ರಮ ಜರುಗಿಸಬೇಕಾಗಿತ್ತು. ಇವತ್ತು ಲಾಕ್ಡೌನ್ ಮಾಡಿದ ಪ್ರಸಂಗದಲ್ಲಿ ಎಷ್ಟೋ ಶಾಪ್ಗಳು ಬಂದಾಗಿವೆ. ಪ್ರತಿ ತಿಂಗಳು ಅವರು ರೆಂಟ್ ಕೊಡಬೇಕು. ಟ್ಯಾಕ್ಸಸ್ ಅಲ್ಲಿ ಯಾವುದು ಇದು ಕಡಿಮೆ ಮಾಡಿಲ್ಲ ಇವರು. ಎಲೆಕ್ಟ್ರಿಸಿಟಿ ಬಿಲ್ಗೆ ಏನಾದರೂ ಸಬ್ಸಿಡಿ ಕೊಡಬೇಕಾಗಿತ್ತು ಅಥವಾ ಫ್ರೀ ಮಾಡಬೇಕಾಗಿತ್ತು, ಅದಕ್ಕೂ ಯಾವ್ದು ತಗೊಂಡಿಲ್ಲ. ಏನಾದರೂ ಪ್ಯಾಕೇಜಸ್ ಕೊಡಬೇಕಾಗಿತ್ತು, ಆ ಪ್ಯಾಕೇಜಸ್ಗೂ ಯಾವುದೇ ಕ್ರಮ ಜರುಗಿಸಿಲ್ಲ. ಹಾಗಾಗಿ ಈ ಸರ್ಕಾರ ಜನರ ಕಾಳಜಿಯನ್ನು ಮರ್ತೋಗ್ಬಿಟ್ಟಿದೆ. ರೈಟ್ ಟು ಹೆಲ್ತ್ ಮತ್ತು ರೈಟ್ ಟು ಲೈಫ್ ಇಸ್ ಅ ಫಂಡಮೆಂಟಲ್ ರೈಟ್. ಇದು ಕೊಡಕ್ಕೂ ಕೂಡ ಸರ್ಕಾರದ ಕೈಯಲ್ಲಿ ಆಗ್ತಾ ಇಲ್ಲ. ಹಾಗಾಗಿ ಈ ಪ್ರೆಸ್ ಮೀಟ್ ಮುಖಾಂತರ ನಾನು ಜಿಲ್ಲಾ ಆಡಳಿತಕ್ಕೆ ಹೇಳ್ತೀನಿ, ಇದರಲ್ಲಿ ಯಾವ್ಯಾವ ಅಧಿಕಾರಿಗಳು, ಸ್ಪೆಷಲಿ DHO ಮತ್ತು ಡೀನ್ ನೋಡಲ್ ಆಫೀಸರ್ ಏನ್ ಕರ್ತವ್ಯ ಲೋಪವೆಸಗಿದ್ದಾರೆ ಅವ್ರ ಮೇಲೆ ಕ್ರಮ ಜರುಗಿಸಬೇಕು. ಸೂಕ್ತ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಆಗಿರ್ಬೋದು, IPC ಆಕ್ಟ್ ಆಗಿರ್ಬೋದು, ಅದ್ರ ಕುರಿತು ಅವ್ರ ಮೇಲೆ ಕ್ರಮ ಜರುಗಿಸಬೇಕು. ಆಮೇಲೆ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಯಾರ್ಯಾರು ಗವರ್ಮೆಂಟ್ ಕ್ಯಾಪ್ ಬಿಟ್ಟು ಅದಕ್ಕಿಂತ ಹೆಚ್ಚು ಬಿಲ್ ಅನ್ನು ಪಾವತಿ ತಗೊಂಡಿದ್ದಾರೆ ಅವ್ರ ಮೇಲೆ ಕೂಡ ಕ್ರಮ ಜರುಗಿಸಬೇಕು. ಇದರ ಮೇಲೆ ನಿಗಾ ವಹಿಸಬೇಕು. ಸಚಿವರು ಮತ್ತು ಶಾಸಕರು ಬೇಕಾಗಿಲ್ಲ, ಅಡ್ಮಿನಿಸ್ಟ್ರೇಷನ್ ಹೆಂಗೂ ನಡೆಯುತ್ತೆ. ತಾವು ಇದ್ದು ನಮಗೆ ಇರಲಾರದ ಪರಿಸ್ಥಿತಿ ಆಗಿದೆ. ಶಾಸಕರು ಸಚಿವರು ಇದ್ದು ರಾಯಚೂರು ಇರಲಾರ್ದಂಗ ಪರಿಸ್ಥಿತಿಯಲ್ಲಿ ನಡೀತಾ ಇದೆ. ಹಾಗಾಗಿ ಅವರು ನೈತಿಕ ಹೊಣೆ ಮತ್ತು ರಾಜೀನಾಮೆ ನೀಡಲಿ. ಅವ್ರೇನಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಮತ್ತೆ ಚುನಾವಣೆ ಆಗುತ್ತೆ, ಮತ್ತೆ ಅವರು ಆರ್ಸಿ ಬರಲಿ. ಇದೇನು 5 ವರ್ಷ ಕಾಂಟ್ರಾಕ್ಟ್ ಅಲ್ಲ, ನಾ ಗೆದ್ದು ಬಂದ್ರೆ ಸಂಪೂರ್ಣ 5 ವರ್ಷ ನಡೆಸಬೇಕಂತೇಳಿ ಜನರ ಹಿತದೃಷ್ಟಿ ನೋಡಬೇಕು. ಎಲ್ಲೆಲ್ಲಿ ತಪ್ಪಾಗಿದೆ, ಎಲ್ಲೆಲ್ಲಿ ಸಾರ್ವಜನಿಕರು, ಸಂಘ ಸಂಸ್ಥೆಯವರು ಮುಂದೆ ಬಂದು ಹೆಲ್ಪ್ ಮಾಡ್ತಾ ಇದ್ದಾರೆ. ಆದ್ರೆ ಇವರು ಅದನ್ನ ನೈತಿಕ ಹೊಣೆ ಹೊತ್ತೋದ್ ಬಿಟ್ಟು ನಾನು ಏನೋ ಇಲ್ಲ, ಎಲ್ಲ ಸರಿ ಇದೆ ಅಂತ ಏನು ಸುಳ್ಳು ಹೇಳಿ ಜನರ ದಾರಿ ತಪ್ಪಿಸ್ತಾ ಇದ್ದಾರೆ. ಅಕಸ್ಮಾತ್ ಎಲ್ಲ ಕರೆಕ್ಟ್ ಆಗಿತ್ತು ಅಂತಂದ್ರೆ ಜನರು ಯಾಕೆ ಸಾಯ್ತಾ ಇದ್ದಾರೆ, ಆಸ್ಪತ್ರೆಯಲ್ಲಿ ಯಾಕೆ ಪರದಾಡುವಂತ ಸ್ಥಿತಿ ಇವತ್ತು ಉದ್ಭವವಾಗಿದೆ ಅಂತೇಳಿ ಇದಕ್ಕೆ ಉತ್ತರ ಕೊಡ್ಬೇಕಂತೇಳಿ ಈ ಮೂಲಕ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಈಗ ಜಾಹೀರಾತು. AMS Computers Sales and Service 0% EMI Bajaj Finance available. Dealers in Lenovo, Asus, Dell, Acer, HP, Epson, CP+, Canon, HIK Vision, Microtech ಇದಲ್ಲದೆ ಹಲವು ಕಂಪನಿಗಳ ಉತ್ಪನ್ನಗಳು ಸಿಗುತ್ತವೆ. ಲ್ಯಾಪ್ಟಾಪ್ ಅಂಡ್ ಡೆಸ್ಕ್ಟಾಪ್, ಪ್ರಿಂಟರ್ಸ್, CCTV ಕ್ಯಾಮೆರಾ, ಕಾರ್ಟ್ರೇಜ್ ರಿಫಿಲ್ಲಿಂಗ್, ಬಯೋಮೆಟ್ರಿಕ್ ಅಟೆಂಡೆನ್ಸ್, UPS ಇನ್ವರ್ಟರ್ ಅಂಡ್ ಬ್ಯಾಟರೀಸ್, ಸರ್ವರ್ ಅಂಡ್ ನೆಟ್ವರ್ಕಿಂಗ್, ಸಾಫ್ಟ್ವೇರ್ಸ್, ಬಿಲ್ಲಿಂಗ್ machines, projector and DSLR cameras, refurbished laptop and desktop accessories, antivirus, lamination machines and papers, etc. Visit AMS Computers Sales and Service beside SBI Bank, Station Road, Raichur. Mobile 9663150560. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಗೋ ಗ್ರೀನ್, ನೋ ಪೆಟ್ರೋಲ್, ನೋ ಪೊಲ್ಯೂಷನ್, ನೋ ಲೈಸೆನ್ಸ್, ನೋ ನಾಯ್ಸ್, ನೋ ರಿಜಿಸ್ಟ್ರೇಷನ್. ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಈಗ ಸಾಮಾನ್ಯ ಜನರು ಮಂತ್ಲಿ ಸ್ಕೀಮ್ ಮೂಲಕ ನಿಮ್ಮದಾಗಿಸಿಕೊಳ್ಳಿ. ಕೇವಲ ತಿಂಗಳಿಗೆ 5,000 ರೂಪಾಯಿ ಕಟ್ಟುವ ಮೂಲಕ ಬಂಪರ್ ಬಹುಮಾನಗಳೊಂದಿಗೆ ಮೊದಲನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 32 ಇಂಚಸ್ ಟಿವಿ. ಎರಡನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 42 ಇಂಚಸ್ ಟಿವಿ. ಮೂರನೇ ಬಂಪರ್ ಆಫರ್ Yo Edge DX
DX ಬೈಕ್. 4ನೇ ಬಂಪರ್ ಆಫರ್ ಯೋ ಡ್ರಿಫ್ಟ್ DX ಬೈಕ್. ಇದರ ಜೊತೆಗೆ 500 ರೂಪಾಯಿಗಳಿಂದ 15,000ಗಳವರೆಗೆ ಸ್ಕ್ರಾಚ್ ಕಾರ್ಡ್ ನಿಮ್ಮದಾಗಿಸಿಕೊಳ್ಳಿ. ಈ ಟೆಕೋ ಎಲೆಕ್ಟ್ರಾ, ಸಾತಿ, ರ್ಯಾಪ್ಟರ್, ಎಮರ್ಜ್, ಬೆನ್ LG, ಐಕಾನ್, ಔರಾ, ಫಾಲ್ಕಾನ್, ಯೋ ಬೈಕ್ಸ್, ಯೋ ಡ್ರಿಫ್ಟ್ DX ಹಾಗೂ ಯೋ ಎಡ್ಜ್ DX. ಹಿಂದೆ ನಿಮ್ಮ ಕನಸು ನನಸಾಗಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ LG, ಕಾರ್ತಿಕ್ ಈ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಮೊಬೈಲ್ ನಂಬರ್ 9448302979 ಮತ್ತು 9964204542. ಶ್ರೀ ಕೃಷ್ಣದೇವರಾಯ ಇ ಟೆಕ್ನೋ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಪ್ರವೇಶಗಳು ಪ್ರಾರಂಭ. ಶಿಶು ವಿಹಾರ, ನರ್ಸರಿ, LKG ಮತ್ತು UKG ತರಗತಿವರೆಗೆ. ಮೂಲ ಸೌಕರ್ಯಗಳು: ಸುಸಜ್ಜಿತವಾದ ಕೋಣೆಗಳು, ಸುಂದರವಾದ ಆಟದ ಮೈದಾನ. ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಗಮನ ನೀಡಲಾಗುವುದು. ಸೌಲಭ್ಯಗಳು: ಡಿಜಿಟಲ್ ತಂತ್ರಜ್ಞಾನದ ಮೂಲಕ ಕಲಿಕೆ, ಅನುಭವಿ ಶಿಕ್ಷಕರಿಂದ ಬೋಧನೆ, ಶಾಲಾ ಬಸ್ ಸೌಲಭ್ಯ. ಶಾಲಾ ಸಮಯ ಬೆಳಿಗ್ಗೆ 9:30ರಿಂದ ಮಧ್ಯಾಹ್ನ 2 ಗಂಟೆವರೆಗೆ. ಸಮವಸ್ತ್ರ, ಓದುವ ಪುಸ್ತಕಗಳು, ಟೈ, ಬೆಲ್ಟ್, ಸಾಕ್ಸ್ಗಳು ಉಚಿತವಾಗಿ ನೀಡಲಾಗುತ್ತದೆ. ಸೇರಲು ಹಿಂದೆ ಭೇಟಿ ನೀಡಿ. ಶ್ರೀ ಕೃಷ್ಣದೇವರಾಯ ಇ ಟೆಕ್ನೋ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಎ ಪಾಪರೆಡ್ಡಿ ರೈಸ್ ಮಿಲ್ ಪಕ್ಕದಲ್ಲಿ, ಅಗ್ರಿಗೋಲ್ಡ್ ಲೇಔಟ್, ಗದ್ವಾಲ್ ರೋಡ್, ದೇವಿನಗರ್, ರಾಯಚೂರು. ನಿಮ್ಮ ಸ್ವಂತ ರಾಯಚೂರಿನೊಂದಿಗೆ ನಿಮ್ಮ ಬಂಧವನ್ನು ಬಿಡದೆ ವರ್ಲ್ಡ್ ಕ್ಲಾಸ್ ಗೇಟೆಡ್ ಕಮ್ಯುನಿಟಿ ವಿಲಾಗಳಲ್ಲಿ ವಾಸಿಸಲು ಬಯಸುತ್ತಿದ್ದೀರಾ? ಅಂತಹ ಮಹಾವಿಲಾಗಳಿಗೆ ಬೆಂಗಳೂರಿನ ಕಡೆಗೆ ನೋಡುತ್ತಿದ್ದ ಆ ದಿನಗಳು ಹೋದವು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಹನುಮಂತನ ತಿಲಕವನ್ನು ಹೋಲುವ ಕಲಾತ್ಮಕವಾಗಿ ರೂಪಿಸಿದ ಸೊಗಸಾದ ಪ್ರವೇಶ ದ್ವಾರ. ವಿಲಾಗಳು ಮಾತ್ರವಲ್ಲದೆ ಭೂಮಿಯು 100% ವಾಸ್ತುವನ್ನು ಅನುಸರಿಸುತ್ತದೆ. ಅದು ನಿಮ್ಮ ಜೀವನಕ್ಕೆ ಹೆಚ್ಚಿನ ಆನಂದವನ್ನು ನೀಡುತ್ತದೆ. ಸುಖಮಯ ಜೀವನಕ್ಕಾಗಿ ತಂದಿರುವ ವಿಶೇಷಗಳು: ಪವರ್ ಬ್ಯಾಕಪ್ ಇನ್ ಕಾಮನ್ ಏರಿಯಾಸ್, ಚಿಲ್ಡ್ರನ್ ಪ್ಲೇ ಏರಿಯಾ, ವರ್ಲ್ಡ್ ಕ್ಲಾಸ್ ಮಿನಿ ಬ್ಯಾಂಕ್ವೆಟ್ ಹಾಲ್, ಗೆಸ್ಟ್ ರೂಮ್ಸ್, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಡ್ರೈನೇಜ್ ಸಿಸ್ಟಮ್ ಹಾಗೂ ನಿತ್ಯ ವ್ಯಾಯಾಮಕ್ಕಾಗಿ ಸ್ವಿಮ್ಮಿಂಗ್ ಪೂಲ್, ಜಿಮ್ ಮತ್ತು ಶಟಲ್ ಕೋರ್ಟ್ ಸೌಲಭ್ಯವೂ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ 24/7 ಸೆಕ್ಯೂರಿಟಿ ಮತ್ತು ಸೋಲಾರ್ ಫೆನ್ಸಿಂಗ್ ನಿಮ್ಮ ಭದ್ರತೆಗಾಗಿ. ನಿಮ್ಮ ತಾಯಿಯ ಮಡಿಲು ರಾಯಚೂರಿನಲ್ಲಿ ವಿಶ್ವ ದರ್ಜೆಯ ಜೀವನವನ್ನು ಪಡೆಯಲು ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದಿಂದ ಅನುಮೋದನೆಗೊಂಡಿರುವ ಮೊದಲನೇ ರೇರಾ ಪ್ರಾಜೆಕ್ಟ್ ನಿಮ್ಮ ರಾಯಚೂರಿನಲ್ಲಿ. ದೂರವಾಣಿಗಳು 944 89 8228 81 472 83 563 81 472 4561. कड़ाईचूर MS फंक्शन हॉल शादी ब्याह, एंगेजमेंट, बर्थडे पार्टी और दूसरे फंक्शंस अदर प्रोग्राम्स के लिए काफी बड़ी जगह में बनाया गया है, जिसमें फंक्शन बहुत ही सहूलत के साथ किया जा सकता है। अपने फंक्शन को पुरसुकून और आलिशान तरीके से मनाने के लिए आज ही बुक कराएं। कड़ाईचूर MS फंक्शन हॉल, नियर हबीबिया मस्जिद, LBS नगर, चंद्रबंडा रोड, रायचूर। ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕೋವಿಡ್ 2ನೇ ಅಲೆ ಹರಡುವುದನ್ನು ತಡೆಯುವ ನಿಟ್ಟಿನಲ್ಲಿ ಸರ್ಕಾರವು ಘೋಷಣೆ ಮಾಡಿರುವ ಲಾಕ್ಡೌನ್ನಲ್ಲಿ ಕರ್ನಾಟಕ ರಾಜ್ಯ ದವೇಶ್ ಅಲೆಮಾರಿಗಳ ಕುಟುಂಬಕ್ಕೆ ಪರಿಹಾರ ನೀಡಬೇಕೆಂದು ಕರ್ನಾಟಕ ರಾಜ್ಯ ದವೇಶ್ ಅಲೆಮಾರಿಗಳ ಕ್ಷೇಮಾಭಿವೃದ್ಧಿ ಸಂಘ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ. ಲಾಕ್ಡೌನ್ ಜಾರಿ ಹಿನ್ನೆಲೆಯಲ್ಲಿ ಕಡು ಬಡವರು ಸಂಕಷ್ಟಕ್ಕೆ ಒಳಗಾಗಿದ್ದು ಬಿಜೆಪಿ ಮಹಿಳಾ ಮೋರ್ಚಾ ನಗರ ಪ್ರಧಾನ ಕಾರ್ಯದರ್ಶಿ ಶಾಂತಾ ಕುಲಕರ್ಣಿ ನೆರವಿಗೆ ಮುಂದಾಗಿದ್ದಾರೆ. ನಗರದ ವಾರ್ಡ್ ನಂಬರ್ 28ರ ಶ್ರೀ ಸಿದ್ದರಾಮೇಶ್ವರ ಬಡಾವಣೆಯಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾ ನಗರ ಅಧ್ಯಕ್ಷೆ ವಾಣಿಶ್ರೀ, ಪ್ರಧಾನ ಕಾರ್ಯದರ್ಶಿ ಶಾಂತಾ ಕುಲಕರ್ಣಿ, ನಾಗವೇಣಿ ಅವರು ಮನೆ ಮನೆಗೆ ತೆರಳಿ ಆಹಾರ ಪೊಟ್ಟಣ, ಮಾಸ್ಕ್ ವಿತರಿಸಿ ಮಾನವೀಯತೆ ಮೆರೆದರು. ಪ್ರತಿಯೊಬ್ಬರೂ ಸಾಮಾಜಿಕ ಅಂತರ ಕಾಪಾಡಬೇಕು, ಕೊರೋನಾ ನಿಯಂತ್ರಣಕ್ಕೆ ಕೈ ಜೋಡಿಸಬೇಕಿದೆ ಎಂದರು.
ಈ ಕಡೆ ಬರ್ತಾವ ಮತ್ತೆ ಅಲ್ಲಿದೆಲ್ಲ ಏನು ತಗೋಬೇಕಲ್ಲ ನೋಡಮ್ಮ ಫಸ್ಟ್ ದಾರಿ ನೋಡ್ಬೇಕಂತ ಮಾಸ್ಕ್ ಹಂಚಿ ಅದೇನು ಊಟ ಇನ್ನು ಅಲ್ಲಿ ಐತೆ ಊಟ 20 ರೂಪಾಯಿ 5 ಪ್ಯಾಕೆಟ್ ಮಾಸ್ಕ್ ಹಂಚಿ ಇದು ಊಟ ಇಲ್ಲಿ ಹಂಚಾರ ಅಂದ್ರೆ ತಾಳ ಸೈಡು ಹಿಂಗೆ ಹಂಚಿರ ಅಂತ ಕೊಟ್ಟಾರ ಎಷ್ಟು ಇದಾಯ್ತು ನೋಡ್ರಿ ಸರ್ ಇವರೆಲ್ಲ ಹಿಂಗೆ ಕಾಲು ಬ್ಯಾನೆ ಕೈ ಬ್ಯಾನೆ ಅಂತ ಇದಾರೆ ಮೇಡಮ್ ಒಂದು 3 ದಿನ ನೀರಿಲ್ಲ ಅಂದ್ರೆ ಭಾಳ ತ್ರಾಸಾಗಿಬಿಟ್ಟದ ಬೇಗ ಫೋನ್ ಮಾಡಿದೆ ಹಿಂಗೆ ಇತ್ತಲ್ಲ ಡಾಕ್ಟ್ರು ಹೇಳಿದ್ದೇನೆ ನಾವು ನಮ್ದು ಆರಾಮೈತ್ರಿ ಮೇಡಮ್ ಸರ್ ಬರೀ ಅನ್ನ ಅಲ್ಲಿ ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಸದಸ್ಯ ಬಿ ತಿಮ್ಮಾರೆಡ್ಡಿ ಇದ್ದರು. ಪೌರ ಕಾರ್ಮಿಕರ ನೈರ್ಮಲ್ಯ ವಿಭಾಗದ ವಾಹನ ಚಾಲಕರಿಗೆ ಪಿಪಿ ಕಿಟ್, ಮಾಸ್ಕ್ ಸೇರಿದಂತೆ ಇನ್ನಿತರ ಸೌಲಭ್ಯಗಳನ್ನು ನೀಡದ ನಗರಸಭೆ ಪೌರಾಯುಕ್ತ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಕರ್ನಾಟಕ ರಾಜ್ಯ ದಿನಗೂಲಿ ಮತ್ತು ಗುತ್ತಿಗೆ ಪೌರ ಸೇವಾ ನೌಕರರ ಸಂಘದ ಪದಾಧಿಕಾರಿಗಳು ಜಿಲ್ಲಾಧಿಕಾರಿ ಕಚೇರಿ ಸ್ಥಾನಿಕ ಅಧಿಕಾರಿ ಮೂಲಕ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿಗಳ ಆಯೋಗದ ಅಧ್ಯಕ್ಷರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ. ಪೌರ ಕಾರ್ಮಿಕರ ನೈರ್ಮಲ್ಯ ವಿಭಾಗದ ವಾಹನ ಚಾಲಕರಿಗೆ ಪಿಪಿ ಕಿಟ್, ಮಾಸ್ಕ್ ಸೇರಿದಂತೆ ಇನ್ನಿತರ ಸೌಲಭ್ಯಗಳನ್ನು ನೀಡದ ನಗರಸಭೆ ಪೌರಾಯುಕ್ತ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಕರ್ನಾಟಕ ರಾಜ್ಯ ದಿನಗೂಲಿ ಮತ್ತು ಗುತ್ತಿಗೆ ಪೌರ ಸೇವಾ ನೌಕರರ ಸಂಘದ ಪದಾಧಿಕಾರಿಗಳು ಜಿಲ್ಲಾಧಿಕಾರಿ ಕಚೇರಿ ಸ್ಥಾನಿಕ ಅಧಿಕಾರಿ ಮೂಲಕ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿಗಳ ಆಯೋಗದ ಅಧ್ಯಕ್ಷರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಕೊರೋನಾ ಮಹಾಮಾರಿ ಹೆಚ್ಚಾಗಿ ಹರಡುತ್ತಿದ್ದರೂ ನಗರಸಭೆಯ ಪೌರ ಕಾರ್ಮಿಕರು ನಗರದ ಸ್ವಚ್ಛತಾ ಕಾರ್ಯವನ್ನು ಮಾಡುತ್ತಿದ್ದಾರೆ. ನಗರದ ಸ್ವಚ್ಛತೆಯ ಜೊತೆಗೆ ಜನರ ಆರೋಗ್ಯ ಕಾಪಾಡುವ ಕೊರೋನಾ ವಾರಿಯರ್ಸ್ಗಳಾಗಿ ಪೌರ ಕಾರ್ಮಿಕರು ಕೆಲಸ ಮಾಡುತ್ತಿದ್ದಾರೆ. ನೈರ್ಮಲ್ಯ ವಿಭಾಗದ ವಾಹನ ಚಾಲಕರಿಗೆ ಯಾವುದೇ ಸೌಲಭ್ಯಗಳಿಲ್ಲದೆ ಕೆಲಸ ಮಾಡುತ್ತಿದ್ದಾರೆ. ಕರ್ಮಚಾರಿಗಳ ಆಯೋಗ ಪೌರ ಕಾರ್ಮಿಕರಿಗೆ ಪಿಪಿ ಕಿಟ್ ಮತ್ತು ಮಾಸ್ಕ್, ಸಮವಸ್ತ್ರ, ಗ್ಲೌಸ್, ಬೂಟ್ ಹಾಗೂ ಅಗತ್ಯ ಸೌಲಭ್ಯ ನೀಡಬೇಕು ಎಂದು ಆದೇಶಿಸಿದ್ದಾರೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೂ ಸೌಲಭ್ಯಗಳು ನೀಡಲು ಸೂಚಿಸಿದೆ. ಆದರೆ ಪೌರಾಯುಕ್ತರು, ಜಿಲ್ಲಾಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ಈ ಹಿಂದೆ ಶಾಸಕ ಡಾ ಶಿವರಾಜ್ ಪಾಟೀಲ್ ಅವರು ಅಧ್ಯಕ್ಷತೆಯ ಸಭೆಯಲ್ಲಿ ನೀಡಲು ತೀರ್ಮಾನಿಸಲಾಗಿತ್ತು. 10 ಬೇಡಿಕೆಗಳು ಇಟ್ಟಿದ್ದು 2 ಬೇಡಿಕೆ ಹೊರತುಪಡಿಸಿ ಉಳಿದೆಲ್ಲ ಬೇಡಿಕೆ ಕೈಬಿಡಲಾಗಿದೆ ಎಂದು ಆರೋಪಿಸಿದರು. ಪೌರಾಡಳಿತ ಪೌರ ಕಾರ್ಮಿಕರಿಗೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಿನ ವೇತನ ನೀಡಲು ನಿರ್ದೇಶನ ನೀಡಿದೆ. ಪೌರ ಕಾರ್ಮಿಕರಿಗೆ 2 ತಿಂಗಳುಗಳು ಹಾಗೂ ವಾಹನ ಚಾಲಕರಿಗೆ 7 ತಿಂಗಳುಗಳ ವೇತನ ನೀಡಿಲ್ಲ. ಈ ಕೂಡಲೇ ಎಲ್ಲ ಸೌಲಭ್ಯ ನೀಡದ ಪೌರಾಯುಕ್ತರ ವಿರುದ್ಧ ಕ್ರಮ ವಹಿಸಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಸಂಘದ ರಾಜ್ಯಾಧ್ಯಕ್ಷ ಎಸ್ ಮಾರೆಪ್ಪ, ಕಾರ್ಯದರ್ಶಿ ಆರ್ ಹನುಮಂತು, ಮುತ್ತಪ್ಪ, ಉರ್ಕುಂದಪ್ಪ ಇದ್ದರು. 3 ದಿನಗಳ ಲಾಕ್ಡೌನ್ ಮಧ್ಯೆಯೂ ಜಿಲ್ಲೆಯಲ್ಲಿ 539 ಕೊರೋನಾ ಸೋಂಕು ಪ್ರಕರಣಗಳು ಪತ್ತೆಯಾಗಿವೆ. 3 ದಿನಗಳ ಲಾಕ್ಡೌನ್ ಮಧ್ಯೆಯೂ ಜಿಲ್ಲೆಯಲ್ಲಿ 539 ಕೊರೋನಾ ಸೋಂಕು ಪ್ರಕರಣಗಳು ಪತ್ತೆಯಾಗಿವೆ. ರಾಯಚೂರು 133, ಸಿಂಧನೂರು 211, ಲಿಂಗಸೂರು 103, ಮಾನ್ವಿ 67, ದೇವದುರ್ಗ 25 ಪ್ರಕರಣಗಳು ವರದಿಯಾಗಿವೆ. ಸೋಂಕು ಪ್ರಮಾಣ ಇಳಿಕೆಯಾಗುತ್ತಿಲ್ಲ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖರೀದಿಗೆ ಮುಗಿಬಿದ್ದ ಜನ, ಮಾರುಕಟ್ಟೆಯಲ್ಲಿ ಸಂಚಾರ ಅಸ್ತವ್ಯಸ್ತ, ಸೋಂಕು ಹರಡುವ ಆತಂಕ, ತರಕಾರಿ ಖರೀದಿಗೆ ಜನರ ನೂಕುನುಗ್ಗಲು. ಸಮಯ ಮೀರಿ ಸಂಚರಿಸಿದವರಿಗೆ ಪೊಲೀಸರಿಂದ ಲಾಠಿ ರುಚಿ, ವೈದ್ಯನೆಂದು ಹೇಳಿಕೊಂಡು ಪೊಲೀಸರೊಂದಿಗೆ ವಾಗ್ವಾದ. ಹಟ್ಟಿ ಚಿನ್ನದ ಗಣಿಗೆ ಸಚಿವ ಮುರುಗೇಶ್ ನಿರಾಣಿ ಭೇಟಿ, ಸೈನೈಡ್ ಮಣ್ಣು ತೆರವಿಗೆ ಅಧ್ಯಯನ ವರದಿ ತಯಾರಿಸಲು ಸೂಚನೆ. ಗುಂಜಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಶಾಸಕ ಬಸನಗೌಡ ದದ್ದಲ್ ಭೇಟಿ. ದರ್ವೇಶರಿಗೆ ಆರ್ಥಿಕ ಪ್ಯಾಕೇಜ್ ನೀಡಲು ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ. ನಗರಸಭೆಯಿಂದ 18 ಕಡೆ ತರಕಾರಿ ಸ್ಥಳಗಳಲ್ಲಿ ವ್ಯವಸ್ಥೆ ಮಾಡಿಲ್ಲ, ಪೌರಾಯುಕ್ತರ ಸುಳ್ಳು ಮಾಹಿತಿ, ಮಹಾವೀರ್.
ಕೊರೋನಾ ನಿಗ್ರಹಿಸುವಲ್ಲಿ ಜಿಲ್ಲಾಡಳಿತ ವಿಫಲ. ಉಸ್ತುವಾರಿ ಸಚಿವ, ನಗರ ಶಾಸಕರ ರಾಜೀನಾಮೆಗೆ ಸಿರಾಜ್ ಜಾಫ್ರಿ ಆಗ್ರಹ. ವಾರ್ಡ್ ನಂಬರ್ 28ರಲ್ಲಿ ಆಹಾರ ಪೊಟ್ಟಣ ಮಾಸ್ಕ್ ವಿತರಣೆ. ಪೌರ ಕಾರ್ಮಿಕರಿಗೆ ಪಿಪಿ ಕಿಟ್ ಸೇರಿ ಇತರೆ ಸೌಲಭ್ಯ ನೀಡದ ಪೌರಾಯುಕ್ತರ ವಿರುದ್ಧ ಕ್ರಮಕ್ಕೆ ಆಗ್ರಹ. ಮತ್ತು ಜಿಲ್ಲೆಯಲ್ಲಿ 539 ಜನರಲ್ಲಿ ಕೊರೋನಾ ಸೋಂಕು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ದಿನಾಂಕ 19/5/2021ರಂದು ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ಸನ್ಮಾನ್ಯ ಶ್ರೀ ಎ ವಸಂತ್ ಕುಮಾರ್ ಅವರು 58ನೇ ವಸಂತಕ್ಕೆ ಪಾದಾರ್ಪಣೆ ಮಾಡಿದ ಶ್ರೀಯುತರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ಎ ವಸಂತ್ ಕುಮಾರ್ ಅಭಿಮಾನಿಗಳ ಬಳಗ, ರಾಯಚೂರು ಹಾಗೂ ರಾಯಚೂರು ಗ್ರಾಮೀಣ ಕ್ಷೇತ್ರ. ರಮೇಶ್ ಹೊಸ್ಲಿ, ಕಾಂಗ್ರೆಸ್ ಯುವ ಮುಖಂಡರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಆಸಕ್ತಿ ಮತ್ತು ನುರಿತ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ 1 ಲಕ್ಷ ಸಿಬ್ಬಂದಿ ಕರ್ನಾಟಕಕ್ಕೆ ನಾವು ಒದಗಿಸಬೇಕಾಗಿದೆ. ಈಗಾಗಲೇ 500 ಜನ ಪ್ಯಾರಾಮೆಡಿಕಲ್ ಸಿಬ್ಬಂದಿ ರಾಯಚೂರು ಜಿಲ್ಲೆಯಾದ್ಯಂತ ನಮ್ಮ ಕಾಲೇಜಿನಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ತಕ್ಷಣದಲ್ಲಿ ನಮ್ಮ ಕಾಲೇಜಿನಿಂದ 10 ಜನ ನರ್ಸಿಂಗ್ ಸಿಬ್ಬಂದಿ ಮನೆಗೆ ಹೋಗಿ ಅವರ ಕಾಯಿಲೆಗಳನ್ನು ವೈದ್ಯರು ಪ್ರಿಸ್ಕ್ರೈಬ್ ಮಾಡಿರ್ತಕ್ಕಂಥ ಮೆಡಿಸಿನ್ ಆಗಿರ್ಬೋದು, ಸಲೈನ್ ಆಗಿರ್ಬೋದು, ಇತರೆ ಸೇವೆಗಳನ್ನು ಕೊಟ್ಟು ವಾಪಸ್ ಬರಲಿದ್ದಾರೆ. ರಾಯಚೂರಿನ ಜನತೆ ಅವರು ತಮ್ಮ ಸೇವೆಗೆ ಅವಕಾಶ ಮಾಡಿಕೋಬೇಕು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. Visit beside Ganj Kalyana Mandap, Ganj Road, Raichur. AMS Computers, Sales and Service, 0% EMI Bajaj Finance available. AMS Computers, Sales and Service, beside SBI Bank, Station Road, Raichur. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ. ಬೆನ್ ಎಲ್ಜಿ, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಶ್ರೀ ಕೃಷ್ಣ ದೇವರಾಯ ಇ ಟೆಕ್ನೋ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಪ್ರವೇಶಗಳು ಪ್ರಾರಂಭ. ಶಿಶು ವಿಹಾರ, ನರ್ಸರಿ, ಎಲ್ಕೆಜಿ ಮತ್ತು ಯುಕೆಜಿ ತರಗತಿವರೆಗೆ. ಶ್ರೀ ಕೃಷ್ಣ ದೇವರಾಯ ಇ ಟೆಕ್ನೋ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಎ ಪಾಪರೆಡ್ಡಿ ರೈಸ್ ಮಿಲ್ ಪಕ್ಕದಲ್ಲಿ, ಅಗ್ರಿಗೋಲ್ಡ್ ಲೇಔಟ್, ಗದ್ವಾಲ್ ರೋಡ್, ದೇವಿನಗರ್, ರಾಯಚೂರು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. कड़ाईचूर MS फंक्शन हॉल शादी ब्याह, एंगेजमेंट, बर्थडे पार्टी और दूसरे फंक्शंस अदर प्रोग्राम्स के लिए काफी बड़ी जगह में बनाया गया है. नियर हबीबिया मस्जिद, LBS नगर, चंद्रबंडा रोड, रायचूर.